ಏನ್ ಹೇಳಿದೀರಾ ಅದನ್ನ ನಡೆಸ್ಕೊಂಡು ಬರ್ತಾ ಇದ್ದೀರಾ. ಮಾರಿಗಾಲಲ್ಲಿ ಶಿರ್ಸಿಯನ್ನು ನೋಡಿದ್ವಿ, ಚಿಕ್ಕಮಗಳೂರು ನೋಡಿದ್ವಿ, ಶೋಧದಲ್ಲಿ ಮಡಿಕೇರಿ ನೋಡಿದ್ವಿ, ಇದೀಗ ಉತ್ತರ ಕರ್ನಾಟಕಕ್ಕೆ ಬಂದಿದ್ದೀವಿ ನಾವು ರಾಕ್ಷಸ ಮೂಲಕ. ಒಂದೊಂದು ಮೈಲಿಗಲ್ಲನ್ನು ಸ್ಥಾಪನೆ ಮಾಡ್ತಾ ಇದೆ. ಹೌ ಪ್ರೌಡ್ ಆರ್ ಯು ಸರೇಶ್? ಖುಷಿ ಆಗ್ತಾ ಇದೆ. ನಮಸ್ಕಾರ ಎಲ್ರಿಗೂ. ಸಾರಿ ಕೂತು ಮಾತಾಡಬೇಕಾಗಿರೋದು. ಸೊ ಫಸ್ಟ್ಲಿ ಥ್ಯಾಂಕ್ ಯು ಫಾರ್ ಸಚ್ ಅ ಬಿಗ್ ಕ್ರೌಡ್. ನಾವು ಪ್ಲಾನ್ ಮಾಡಿ ಅದು ಪ್ರತಿ ಕಥೆಯಲ್ಲೂ ನಾವು ಅದನ್ನು ಕಾನ್ಷಿಯಸ್ ಆಗಿ ಅದನ್ನು ಮಾಡ್ತಾ ಇದ್ದೀವಿ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ದಟ್ ಒಂದೊಂದು ಕಥೆಗೂ ಒಂದೊಂದು ಥರದ್ದು ಒಂದು ಸ್ಟೋರಿ ಲೈನ್ ಇದ್ರೇನು ಅದನ್ನು ಹೆಂಗೆ ನಮ್ಮ ಒಂದು ಊರಲ್ಲಿ ಅದನ್ನು ಫಿಕ್ಸ್ ಮಾಡಿ ಆ ಒಂದು ಬ್ಲೆಂಡ್ ಮಾಡೋದು ಅನ್ನೋದೊಂದಿದೆ. ಕತೆ ನಾರ್ಮಲ್ ಕಥೆಯಾಗೂ ಇರ್ಬೋದು, ಲೈಕ್ ನಮ್ಮ ಮನೆ ಪಕ್ಕದಲ್ಲಿ ಒಂದು ನಡೆಯೋ ಕಥೆನೋ ನಮ್ಮ ಊರಲ್ಲಿ ನಡೆದಿರೋ ಇದೇ ಥರದ ಕಥೆಗಳಿರ್ಬೋದು. ಬಟ್ ಅದನ್ನು ಬ್ಲೆಂಡ್ ಮಾಡೋದು ಅನ್ನೋದೊಂದಿದೆ ಅಲ್ಲ, ಅದಕ್ಕೆ ಈ ಥರದ ಟೆಕ್ನಿಷಿಯನ್ಸ್ ನಮ್ಮ ಕ್ರಿಯೇಟಿವ್ ಟೀಮು ಅದನ್ನು ಒಂದು ಪ್ರಾಪರಾಗಿ ಮಾಡಿಕೊಂಡು ಬರ್ತಾ ಇದೆ, ವಿಚ್ ಇಸ್ ವೆರಿ ವೆರಿ ಪ್ರೌಡ್ ಮೊಮೆಂಟ್ಸು. ಆ್ಯಂಡ್ ಯಾ, last February I think we started this journey. This February we are in almost an year complete ಮಾಡ್ತಾ ಇದೀವಿ. ಆ ಒಂದು ಪ್ರಾಮಿಸ್ ನ ZEE5 ಕನ್ನಡ ಅಥವಾ ಕನ್ನಡ ZEE5 ನಮ್ಮ ಭಾಷೆ ನಮ್ಮ ಕಥೆಗಳನ್ನ. ಸೊ ಈ ಒಂದು ವರ್ಷ ಜರ್ನಿಯಲ್ಲಿ 4ನೇ ಪ್ರಾಜೆಕ್ಟ್, ವಿಚ್ ಇಸ್ ಅ ವೆರಿ ಬಿಗ್ ಥಿಂಗ್ ಅಕಾರ್ಡಿಂಗ್ ಟು ಅಸ್, ಲೈಕ್ ಬಿಕಾಸ್ ಒಂದು ಇಂಡಸ್ಟ್ರಿ ಆ ಒಂದು ಇಂಡಸ್ಟ್ರಿನ ಕಟ್ಟೋ ಒಂದು ಶುರುವಲ್ಲಿ, ಆಸ್ ಐ ಸೆಡ್ ಇನ್ ದ ಪ್ರೀವಿಯಸ್ ಮೀಟಿಂಗ್ಸ್ ಅಲ್ಲೂ ಹೇಳುವಾಗ, ಇಟ್ ಇಸ್ ನಾಟ್ ದಟ್ ಈಸಿ. ಯಾಕಂದ್ರೆ ನಾವು ಎಲ್ಲರೂ ಒಂದು ಮೂವಿ ಒಂದು ಪ್ರಾಸೆಸ್ ಇರ್ತೀವಿ, ಒಂದು ಟಿವಿ ಪ್ರಾಸೆಸ್ ಇರ್ತೀವಿ. ಇದ್ರ ಮಧ್ಯ ಒಂದು ಸೀರೀಸ್ ಒಂದು ಕತೆ ಬರುವಾಗ ಅದ್ರದ್ದು ಜರ್ನಿನೇ ಡಿಫ್ರೆಂಟ್ ಇತ್ತು. ಬಿಕಾಸ್ ನಮಗೂ ಒಂದು ಶುರು ಮಾಡುವಾಗ ಓಕೆ ನಮ್ದು ಇದೆಲ್ಲ ಎಲ್ಲ ಜಾನರ್ ನಾವು ಮಾಡ್ತಿದೀವಲ್ವಾ, ಅದೇ ತರದ್ದು ಒಂದು ಸೀರೀಸ್ ಅನ್ನೋದು. ಬಟ್ ಇದು ಬೇಕಾಗಿರೋ ಒಂದು ಪ್ಲಾನಿಂಗು, ಪ್ರೀ ಪ್ರೊಡಕ್ಷನ್, ಅದಕ್ಕೆ ಒಂದು ಥಾಟ್ ಪ್ರಾಸೆಸ್ ತುಂಬಾ ಡಿಫ್ರೆಂಟ್ ಇತ್ತು. ಸೊ ವಿ ಆಲ್ ಸ್ಯಾಟ್ ಟುಗೆದರ್. ಪ್ರತಿಯೊಂದು ಸತಿನೂ ನಾವು ಪ್ರದೀಪ್ ಹತ್ರ ಮಾತಾಡುವಾಗ ಇಲ್ಲ ಇದು ಹಿಂಗ್ ಮಾಡೋಣ ಹಂಗ್ ಮಾಡೋಣ, ಬಿಕಾಸ್ ಮೂವಿಗೂ ಸೀರೀಸ್ಗೂ ಒಂದು ಸಣ್ಣ ಥಿಂಗ್ ಲೈನ್ ಡಿಫ್ರೆನ್ಸ್ ಆಗಿನೇ ಇರಬಹುದು, ಬಟ್ ಪ್ರಾಸೆಸ್ ಆಫ್ ಐಡಿಯೇಷನ್ ಈಸ್ ತುಂಬಾನೇ ಡಿಫ್ರೆಂಟು. ಆ ಒಂದು ಪ್ರಾಸೆಸ್ ಅಲ್ಲಿ ವಿ ಲರ್ನ್ ಟು ಸೋ ಮೆನಿ ಥಿಂಗ್ಸ್. ಒಂದೊಂದು ಕತೆ ಬರುವಾಗ ಒಂದೊಂದು ಥರದ ಒಂದು ಲರ್ನಿಂಗ್ ಸಿಗುತ್ತೆ. ಆ ಲರ್ನಿಂಗ್ನ ಪ್ರತಿ ಒಂದು ಮುಂದಕ್ಕೆ ಬರೋ ಪ್ರಾಜೆಕ್ಟ್ ಅಲ್ಲಿ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದನ್ನ ನಮ್ಮ ಒಂದು ಟೀಮ್ ಅದನ್ನ ಪ್ರಾಪರ್ ಆಗಿ ಮಾಡ್ತಿದೆ. ಥ್ಯಾಂಕ್ ಯು ಪ್ರದೀಪ್ ಅಂಡ್ ಸನಲ್ ಅಂಡ್ ಟೀಮ್. ಥ್ಯಾಂಕ್ ಯು ತರುಣ್ ಸರ್, ಬಿಕಾಸ್ ಈ ಫಸ್ಟ್ ನಾವು ಲಾಸ್ಟ್ ಟೈಮ್ ಮಾತಾಡುವಾಗ ಈ ಜರ್ನಿಯಲ್ಲಿ ಶುರು ಮಾಡುವಾಗ ಇಂಡಸ್ಟ್ರಿ ಒಂದು ಕಟ್ಟಬೇಕು ಅಥವಾ ಒಂದು ವೆಬ್ ಸೀರೀಸ್ ಒಂದು ಇದು ಯಾರು ಮಾಡ್ತೇ ಇರುವ ಟೈಮಲ್ಲಿ ಶುರು ಮಾಡಿರೋ ಜರ್ನಿಯಲ್ಲಿ ವಿ ಸ್ಟಾರ್ಟೆಡ್ ವಿತ್ ಶ್ರುತಿ ನಾಯ್ಡು ಪ್ರೊಡಕ್ಷನ್. ಅದಾದ್ಮೇಲೆ KRG ತರುಣ್ ಸರ್ ಆ ಜರ್ನಿಯಲ್ಲಿ, ಜೊತೆಗೆ ವಿಜಯ್ ಸರ್. ಸೊ ದೋ ದೇ ಆರ್ ಆಲ್ ಪಾರ್ಟ್ ಆಫ್ ಅವರ್ ಫ್ಯಾಮಿಲಿ ಫಾರ್ ಸೋ ಮೆನಿ ಅದರ್ ಪ್ರಾಜೆಕ್ಟ್ಸ್. ಈ ಒಂದು ಜರ್ನಿಯಲ್ಲೂ ಅವ್ರು ನಾವು ಕೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಒಪ್ಕೊಂಡು ಅದು ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್ ಟು ಆಲ್ ಆಫ್ ಅದರ್ ಪ್ರೊಡ್ಯೂಸರ್ಸ್ ಆಲ್ಸೋ. ಕಮಿಂಗ್ ಫಾರ್ವರ್ಡ್, ಗೋಯಿಂಗ್ ಫಾರ್ವರ್ಡ್, ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಪ್ಲಾನ್ಡ್. ಈ ಒಂದು ವರ್ಷ ದೇರ್ ಆರ್ ಸೋ ಮೆನಿ ಲರ್ನಿಂಗ್ಸ್ ವಿ ಡನ್. ಆ ಲರ್ನಿಂಗ್ಸ್ನ ಇಟ್ಕೊಂಡು ನೆಕ್ಸ್ಟ್ ಇಯರ್ ತುಂಬ ಜಾನರ್ಸ್ ಜೊತೆಗೆ ಬರ್ತಿದ್ವಿ. ನಾಟ್ ಓನ್ಲಿ ಸೀರೀಸ್, ZEE5 ಕನ್ನಡದಲ್ಲಿ ಸೀರೀಸ್ ಒಂದು ಬಿಟ್ಟು ನಾನ್ ಫಿಕ್ಷನ್ ಬರೋದು ಪ್ಲಾನ್ ಮಾಡ್ತಾ ಇದ್ವಿ. TV++ ಒಂದು ಫಾರ್ಮೆಟ್ ಬರೋದು ಪ್ಲಾನ್ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಒಂದು ದೊಡ್ಡ ಪ್ರಾಜೆಕ್ಟ್ ಈ ವರ್ಷ ನಾವು ಕೊಡಬೇಕು ಅನ್ನೋದು ಒಂದು ಇದೆ, ಟೆಂಟ್ ಪೋಲ್. ಸೊ ಆ ಒಂದು ಜರ್ನಿಯಲ್ಲಿ ದೇರ್ ಆರ್ ಸೋ ಮಚ್ ಆಫ್ ಫಾರ್ಮೆಟ್ಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಇನ್. ಅಂಡ್ ಎವ್ರಿ ಮಂತ್ ಒಂದು ಹೊಸತನದನ್ನು ಕೊಡಬೇಕು ಅನ್ನೋದು ಒಂದು ಪ್ಲಾನಿಂಗ್ ಅಲ್ಲಿ ಹೋಗ್ತಾ ಇದ್ವಿ. ಟಚ್ ವುಡ್ ವಿ ಶುಡ್ ಸಕ್ಸೆಸ್ ದಟ್. ಸೊ ರಾಕ್ಷಸ ಅಗೇನ್, this is one other journey which we started in the North Karnataka, and most of our team members are also North Karnataka allinda ನಾವು ಸೆಲೆಕ್ಟ್ ಮಾಡಿರೋದು ಆರ್ಟಿಸ್ಟ್ ಆಗಿರಲಿ, ಈವನ್ ದ ಪ್ರೊಡ್ಯೂಸರ್ ಫಾರ್ ದಟ್ ಮ್ಯಾಟರ್. ಸೊ ಶೋ ಆಲ್ ಯುವರ್ ಬ್ಲೆಸ್ಸಿಂಗ್ಸ್, ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರಲಿ. ಆ್ಯಂಡ್ ನೆಕ್ಸ್ಟ್ ಏಪ್ರಿಲಿಂದನೂ ಇನ್ನು ಮುಂದಕ್ಕೆ ಬೇರೆ ಪ್ರಾಜೆಕ್ಟ್ಸ್ ಜೊತೆಗೆ ಪ್ರತಿ ತಿಂಗಳು ಒಂದು ಸತಿ ನಾವು ಮೀಟ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಸಪೋರ್ಟ್ ರಾಕ್ಷಸ. ಸೊ ವಿ ಹ್ಯಾವ್ 7 ಎಪಿಸೋಡ್ಸ್, 22 ಇಂದ 25 ನಿಮಿಷದ ಒಂದು ಎಪಿಸೋಡ್ ಆಗಿ ಬರುತ್ತೆ. 3 ಎಪಿಸೋಡ್ ನೋಡಿರ್ತೀರಾ. ಸೊ ಆಕ್ಚುಯಲ್ ಕತೆ 3ನೇ ಎಪಿಸೋಡಿಂದ ಇನ್ನೂ ಕ್ಯೂರಿಯಸ್ ಆಗಿ ಹೋಗುತ್ತೆ. ಸೊ ಸ್ಟಿಲ್ ಇವಾಗ ನೀವು ನೋಡಿರೋ ಪ್ರಾಜೆಕ್ಟ್ ಕಂಪ್ಲೀಟೆಡ್ ಅಲ್ಲ. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಸ್ಟಿಲ್ ಟೀಮ್ ಇಸ್ ವರ್ಕಿಂಗ್ ಆನ್ ಇಟ್. ಇನ್ನೂ ಒಂದೇ ದಿನ ಇರೋದು. ಸೊ ತುಂಬ ಕರೆಕ್ಷನ್ಸ್, ತುಂಬ ವಿಚಾರಗಳು ನಡೀತಾನೆ ಇರುತ್ತೆ. ಲಾಸ್ಟ್ ಮೂಮೆಂಟ್ ತನಕ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ. ಸಪೋರ್ಟ್ ಆಲ್ವೇಸ್. ಥ್ಯಾಂಕ್ ಯು ಸೋ ಮಚ್ ದೀಪಕ್ ಸರ್. ಥ್ಯಾಂಕ್ ಯು ಸೋ ಮಚ್. ತರುಣ್ ಸರ್, ರಾಕ್ಷಸ ಯಾರು ಅನ್ನೋ ಕ್ಯೂರಿಯಾಸಿಟಿ ಇನ್ನೂ ಕೂಡ ಇದೆ. ಮೋಸ್ಟ್ಲಿಗೆ ವೈದು ಸಾಕಾಯ್ತು ನನಗಂತೂ. ಇದೀಗ ನಿಮ್ಮ ನಿರ್ದೇಶನದ ಮೊಟ್ಟ ಮೊದಲ ವೆಬ್ ಸೀರೀಸ್ ಆಗಿರೋದ್ರಿಂದಾಗಿ ಒಂದು ಒಳ್ಳೆ ತಂಡ ಜೊತೆ ಆಗಿದೆ.
ನಿಮ್ಮ ಮಾತು ದಯವಿಟ್ಟು ರಾಕ್ಷಸನ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಹೌದು, ಮೊದಲನೇ ವೆಬ್ ಸಿರೀಸ್ ಆಸ್ ಅ ಫಾರ್ಮ್ಯಾಟೇ ಹೊಸ್ತು ಇಲ್ಲಿ. ಆ್ಯಂಡ್ ಐ ಆಮ್ ಹ್ಯಾಪಿ ಝೀ ಒಂದು ವೆಬ್ ಸಿರೀಸ್ ಅನ್ನುವಂಥ ಫಾರ್ಮ್ಯಾಟ್ನ ತಗೊಂಡು ಬಂದಿದೆ. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಬೈ ಫಾರ್ ಬ್ರಿಂಗಿಂಗ್ ದ್ಯಾಟ್. ಸೊ ವೆಬ್ ಸಿರೀಸ್ ಅನ್ನೋ ಫಾರ್ಮ್ಯಾಟ್ ನೀವೆಲ್ಲರೂ ನೋಡಿರ್ತೀರ, ಬಟ್ ದಿಸ್ ಇಸ್ ದ ಮಿನಿ ಸೀರೀಸ್ 20 to 25 ಮಿನಿಟ್ಸಲ್ಲಿ ಒಂದು ಬಿಂಜ್ ವಾಚಿಂಗ್ ಆಗಿ ಕೊಡುವಂಥ ಎಕ್ಸ್ಪೀರಿಯನ್ಸನ್ನು ಇಲ್ಲಿ ಸೃಷ್ಟಿ ಮಾಡಿದ್ದೀವಿ. ನಮಗೆ ತಿಳಿದಷ್ಟು ಮಟ್ಟಿಗೆ ಚೆನ್ನಾಗಿ ಸ್ಕ್ರಿಪ್ಟಿಂಗ್ ಮಾಡಿ ಅದನ್ನು ಒಂದು ಆಡಿಯನ್ಸಿಗೆ ಸೀಟೇಜ್ ಥ್ರಿಲ್ಲರ್ ಥರ ಅದನ್ನು ಪ್ರೆಸೆಂಟ್ ಮಾಡಬೇಕು ಅನ್ನೋವಂಥ ಪೂರ್ಣ ಪ್ರಯತ್ನ ನಾವು ಮಾಡಿದ್ದೀವಿ. ಅದು ಒಬ್ಬನಿಂದ ಅಲ್ಲ, ಒಂದು ಕಂಪ್ಲೀಟ್ ಕೊಲ್ಯಾಬರೇಷನ್ ಟೀಮಿಂದ. ಯಾಕಂದರೆ ಒಬ್ಬರು ಡೈರೆಕ್ಟರ್ ಇದ್ರೆ ಎಲ್ಲ ಮಾಡೋಕ್ಕಾಗಲ್ಲ, ಡೆಫಿನೆಟ್ಲಿ ಅದು ಯು ಹ್ಯಾವ್ ಟು ಹ್ಯಾವ್ ಅ ಬ್ಯಾಕಿಂಗ್ ಪ್ರೊಡ್ಯೂಸರ್, ಎಸ್ಪೆಷಲಿ ಉತ್ತರ ಕರ್ನಾಟಕ ಅಂತ ಬಂದಾಗ. ಬಿಕಾಸ್ ನಾನು ಕರಾವಳಿಗ, ಸೊ ನನಗೆ ಉತ್ತರ ಕರ್ನಾಟಕದ ಅಷ್ಟು ಗೊತ್ತಿಲ್ಲ. ಬಟ್ ರೂಪಾಂತರ ಅಂತ ನಾನೊಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದೆ, ಅದರಲ್ಲಿ ಒಂದು ಸಣ್ಣ ಎಲೆ ಬಂದಿತ್ತು. ಆ್ಯಂಡ್ ಐ ವಾಸ್ ಅಟ್ರಾಕ್ಟೆಡ್ ಟು ಉತ್ತರ ಕರ್ನಾಟಕದ ಬಗ್ಗೆ ಏನಾದರೂ ಹೇಳಬೇಕು ಅಂತ ಇತ್ತು. ಆ್ಯಂಡ್ ದೆನ್ ವಿ ವರ್ ವರ್ಕಿಂಗ್ ಆನ್ ದಿಸ್ ಸಬ್ಜೆಕ್ಟ್. ಆ್ಯಂಡ್ ನಮಗೆ ಒಂದು ದೊಡ್ಡ ಬಲವಾಗಿ ಸಿಕ್ಕಿತ್ತು ತರುಣ್ ಸರ್ ಆಗ. ಸೊ ವೆನ್ ಐ ವಾಸ್ ಡಿಸ್ಕಸಿಂಗ್, ತರುಣ್ ಬಾಯ್ ಹೇಳಿದ್ರು ಉತ್ತರ ಕರ್ನಾಟಕ ಯಾಕೆ ಪ್ಲೇಸ್ ಮಾಡ್ಬೋದು, ಸೊ ನೋಡು ಉತ್ತರ ಕರ್ನಾಟಕ ಏನಾದ್ರು ಆಗುತ್ತಾ ಇದಕ್ಕೆ ಅಂತ. ಸೊ ಹಿ ಬ್ರಾಟ್ ಇನ್ ದಟ್ ಆ್ಯಂಗಲ್. ಸೊ ಉತ್ತರ ಕರ್ನಾಟಕ ಪ್ಲೇಸ್ ಮಾಡಿದ್ರೆ ಏನಾಗುತ್ತೆ ನೋಡು ಅಂತ ಅನ್ನೋದು. ಆ್ಯಂಡ್ ದೆನ್ ವಿ ಎಕ್ಸ್ಪ್ಲೋರ್ಡ್ ಬೇರೆ ಬೇರೆ ಸ್ಟೇಜಸಲ್ಲಿ ಬೇರೆ ಬೇರೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ನಮಗೆ ಎದುರಾದರು. ಅದು ಸಿನಿಮಾಟೋಗ್ರಫಿ ಆಗಿರ್ಬೋದು, ಆರ್ಟ್ ಡೈರೆಕ್ಟರ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ನಮ್ಮ ಮ್ಯೂಸಿಕ್ನವ್ರು ಆಗಿರ್ಬೋದು, ಎಲ್ಲರ ಒಂದು ಎಫರ್ಟ್ ಏನಿದೆ, ನಮ್ಮ ಪ್ರೊಡಕ್ಷನ್ ಎಫರ್ಟ್ ಇದೆ. ಆ್ಯಂಡ್ ನಾನು ಇವ್ರನ್ನ ಫೇಮಸ್ ಆಗಿ Z3 ಅಂತಲೇ ಹೇಳ್ತೀನಿ. ಸನ್ನಲ್ ಆಗಿರ್ಬೋದು, ಪ್ರದೀಪ್ ಆಗಿರ್ಬೋದು, ಗಣೇಶ್ ಆಗಿರ್ಬೋದು, ಆಲ್. ಸೊ ಎವ್ರಿಬಡಿ. ಸೊ ಎಲ್ಲರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಈ ರಾಕ್ಷಸದಲ್ಲಿದೆ. ಸೊ ಹೇಳ್ತಾರಲ್ಲ, ಒಂದು ಬುಕ್ ಬರಿಬೇಕಾದ್ರೆ 10 ಜನ ಹತ್ರ ಕೇಳಬೇಕು ಅಂತ. ಸೊ ಇಟ್ ಸ್ಟಾರ್ಟೆಡ್ ವಿತ್ ತರುಣ್ ಬಾಯ್ ಆ್ಯಂಡ್ ದೆನ್ ಇಟ್ ಆಲ್ ವೆಂಟ್ ಆನ್. ಸೊ ಎಲ್ಲರ ಒಂದು ಎನರ್ಜಿ ಇದರಲ್ಲಿ ಇದೆ. ಸೊ ಆ್ಯಂಡ್ ಪಾಸಿಟಿವ್ ಎನರ್ಜಿ ಕೂಡ ಇದೆ. ಇದಕ್ಕಿಂತ ದೊಡ್ಡ ಎನರ್ಜಿ ನಮಗೆ ಇರೋದು ಸದ್ಯಕ್ಕೆ ಎಲ್ಲಮ್ಮನ ಎನರ್ಜಿ. ಯಾಕಂತಂದ್ರೆ ಕೆಲವೊಂದು ಪಾಯಿಂಟಲ್ಲಿ ನಮ್ಗೆ ಅನಿಸ್ತಾ ಇತ್ತು ನಾವು ತಗೊಂಡು ಹೋಗ್ತಾ ಇಲ್ಲ ಪ್ರಾಜೆಕ್ಟ್ನ ಅಂತ. ದಿಸ್ ಇಸ್ ಬೀಂಗ್ ಟೇಕನ್ ಅಂದರೆ ಈ ಎನರ್ಜಿಯಿಂದ ಹೋಗ್ತಾ ಇದೆ ಅನ್ನೋವಂಥದ್ದು ನಮಗೆ ತುಂಬ ಫೀಲ್ ಆಯಿತು ಈ ಪ್ರಾಜೆಕ್ಟಲ್ಲಿ ಥ್ರೂ ಔಟ್ ಆಗಿ. ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ಬ್ಲೆಸ್ಸಿಂಗ್ಸ್ ನಮಗೆ ರಾಕ್ಷಸಗೆ ಥ್ರೂ ಔಟ್ ಇದೆ ಅಂತ. ಸೊ ಹ್ಯಾಪಿ ಟು ಸ್ಟಾರ್ಟ್ ವಿತ್ ವೆಬ್ ಸೀರೀಸ್. ಯಾ ವೆಬ್ ಸೀರೀಸ್ ಚೆನ್ನಾಗಿ ಅನಿಸಿದ್ರೆ, ಬಟ್ ಏನಂತಂದ್ರೆ ಕಾಸ್ಟ್ಯೂಮ್ ಕಂಟಿನ್ಯೂಟಿ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಿತ್ತ. ಹೌದು ಸರ್, ಅಂದ್ರೆ ಕಾಸ್ಟ್ಯೂಮ್ ಕಂಟಿನ್ಯೂಟಿ ಇದು ನೀವು ನೋಡಿರೋದು ಫೈನಲ್ ಕಾಪಿ ಅಲ್ಲ. ಇದು ಪ್ರೆಸ್ಸಿಗೆ ಅಂತ ನಾವು ಶೋಗೆ ಅಂತ ಇದು ಮಾಡಿದ್ದು ಕಾಪಿನ ನಾವು ಈಗ ಪಟ್ಟ ಅಂತ ತೆಗೆದು. ನಾನು 2 ದಿವಸ ಆಯಿತು ಸರ್, ನಿದ್ದೆ ಮಾಡಿಲ್ಲ ಇನ್ನು. ಈಗ ಮಾಸ್ಟರಿಂಗ್ ಹೋಗ್ಬೇಕು ಇದು ಆಗಿ. ಸೊ ಕಂಟಿನ್ಯೂಸ್ ಆಗಿ ಕೆಲಸಗಳು ನಡೀತಾ ಇದೆ. ಇನ್ನು VFX ಕೆಲಸಗಳು ಕೆಲವು ನಡೀತಾ ಇದೆ. ಎಪಿಸೋಡ್ ಪ್ಲೇ ಆಗುತ್ತೆ, ಬಟ್ ಇನ್ನೂ ಕಂಪ್ಲೀಟ್ ಎಪಿಸೋಡ್ ಅಲ್ಲ ನೀವು ಇದು ನೋಡಿರೋದು. ರಫ್ ಇದೆ, ಇನ್ನೂ ಕೆಲಸಗಳು ನಡೀತಾ ಇದೆ. ನೀವು ಕಾಸ್ಟ್ಯೂಮ್ ಹೇಳಿದ್ದು ಅದು ನಾವು ಟ್ರೈ ಮಾಡ್ತೀವಿ. VFX ಶಾರ್ಟ್ಸ್ ಆ್ಯಡ್ ಮಾಡೋದಿದೆ, ಕ್ಲೀನಪ್ಸ್ ಇದೆ ಕೆಲವುಗಳು. ಸೊ ಅಂಥದ್ದೆಲ್ಲ ಇದೆ. ಸೊ ಸ್ಟಾರ್ ಅಲ್ವಾ, ಗೊತ್ತು. ಎಸ್ ನಾವು ರೆಕ್ಟಿಫೈ ಮಾಡ್ತಾ ಇದೀವಿ ಅದೆಲ್ಲ ಇಶ್ಯೂಸ್ನ. ಸೊ ಅದೆಲ್ಲ ನೋಟ್ ಮಾಡಿದೀವಿ ನಾವು. ಅಂದ್ರೆ ಒಂದು ನೀವೀಗ ಒಂದ್ಸರಿ ನೋಡಿರ್ತೀರ, ನಾನು 1000 ಸರಿ ನೋಡಿದ್ದೀನಿ ವೆಬ್ ಸೀರೀಸ್ನ ತಿರ್ಗಾ ಎಡಿಟ್ ಮಾಡ್ತಾ. ಸೊ ನಮಗೆ ಎಲ್ಲೆಲ್ಲಿ ಮಿಸ್ಟೇಕ್ ಇದೆ ಎಲ್ಲ ಗೊತ್ತಿದೆ. ಆ್ಯಂಡ್ ವಿ ಆರ್ ಟ್ರೈಂಗ್ ಟು ರೆಕ್ಟಿಫೈ ಇಟ್. ಅಂದರೆ 2 ದಿವಸ ಇದೆ ಇನ್ನು ರಿಲೀಸ್ ಆಗೋಕ್ಕೆ. ಆ್ಯಂಡ್ ವಿ ಆರ್ ಟ್ರೈಂಗ್ ಹಾರ್ಡ್ ಟು ರೆಕ್ಟಿಫೈ ಇಟ್. ಹೌದು, ಆಡಿಯನ್ಸ್ ಎಲ್ಲಿದ್ರು ಶಾರ್ಪ್ ಇರ್ತಾರೆ ಸರ್. ನಾನು ಅನ್ಕೊಳ್ಳೋದು ಆಡಿಯನ್ಸ್ ಆರ್ ದ ಶಾರ್ಪೆಸ್ಟ್. ನಾವು ಮಾಡೋರು ಡಂಬ್ ಆಕ್ಚುಲಿ, ಅವ್ರು ಶಾರ್ಪ್ ಇರ್ತಾರೆ. ಸೊ ನಾವು ಎಷ್ಟು ಪ್ರಿಪರೇಷನ್ ಇಂದ ಅದನ್ನು ಕರೆಕ್ಟ್ ಆಗಿ ಅಥೆಂಟಿಕ್ ಆಗಿ ತೋರಿಸ್ತೀವ, ಅದೇ ಮ್ಯಾಟರ್ ಆಗೋದು. ಎಸ್, ಕರೆಕ್ಟ್ ಸರ್. ಎಲ್ಲರಿಗೂ ನಮಸ್ಕಾರ. ಮೊದಲಾಗಿ ಇಷ್ಟು ಕ್ರೌಡು ಇಷ್ಟು ಚೆನ್ನಾಗಿ ಕ್ಯಾಮ್ರಾ ಹಿಡ್ಕೊಂಡು ನೀವೆಲ್ಲ ಕೂತಿರೋದನ್ನೆಲ್ಲ ನೋಡಿದ್ರೆ ಫಸ್ಟ್ ಅದು ನನಗೆ ಭಾಳ ಖುಷಿ ಆಗ್ತದೆ. ಇದೊಂದು ಒಂದು ಗ್ಯಾದರಿಂಗ್, ಇದೊಂದು ಸಪೋರ್ಟು ರಿಯಲಿ ಇದು ಭಾಳ ಗ್ರೇಟ್ ಥಿಂಗ್ ಆ್ಯಂಡ್ ಗುಡ್ ಸಪೋರ್ಟ್ ಅಂತ ನಾನು ಹೇಳ್ತೀನಿ. ಈ ರಾಕ್ಷಸ ವೆಬ್ ಸೀರೀಸಲ್ಲಿ ಇದನ್ನು ಆ್ಯಕ್ಟ್ ಮಾಡೋದಕ್ಕೆ ಮುಖ್ಯವಾಗಿ ಕಾರಣ 2. ಒಂದು ಝೀ ಕನ್ನಡ ಆ್ಯಂಡ್ ನನ್ನ ತರುಣ್ ಸುದ್ದಿ. ನಾನು ಝೀ ವೇದಿಕೆ ಮೇಲೆ ಒಂದು ಶೋಗೆ ನಾನು ಮೀಟ್ ಮಾಡಿದಾಗ ನಾನು ತರುಣ್ ಇಬ್ಬರು ಒಂದು ವೇದಿಕೆ ಮೇಲೆ ಒಂದು ಡ್ಯಾನ್ಸ್ ಮಾಡಿದ್ವಿ. ಬರ್ತಿದ್ದಾಗೆ ತರುಣ್ ಅವ್ರು ಹೇಳಿದ್ದು, ಅಭಿ ಸರ್ ನಾನು ಒಂದು 7 ಡೇಸ್ ಡೇಟ್ ಕೊಡ್ತೀರಾ, ನಾನು 8 ಡೇಸ್ ಕೊಡ್ತೀನಿ ತಮಗೆ. ಅದಾದಮೇಲೆ 3-4 ತಿಂಗಳು ನನಗೆ ಫೋನ್ ಇಲ್ಲ, ಏನಿಲ್ಲ. ನಾನೇ ಒಂದು ಫೋನ್ ಮಾಡಿದೆ, ಏನು ನೀವು ಕೇಳಿದ್ರಿ? ಇಲ್ಲ ಸರ್, ಟೀಮ್ ಶಾರ್ಟ್ಲಿ ನಾನು ಮೀಟ್ ಮಾಡುತ್ತೆ, ನೀವು DCP ರುದ್ರಯ್ಯ ಅಂತ ಒಂದು ವೆಬ್ ಸೀರೀಸ್ ಮಾಡ್ತಾಯಿದ್ರಿ, ಆಮೇಲೆ ಸ್ವಲ್ಪ ನ್ಯಾಚುರಲ್ಗೆ ಸ್ವಲ್ಪ ನೀವು ಸಪೋರ್ಟ್ ಮಾಡಬೇಕು ಅಂತ ಅಷ್ಟೇ ಹೇಳಿಟ್ಟಿದ್ದು. ಆಮೇಲೆ ಮತ್ತೆ ಅವರಿಂದ ಯಾವುದೂ ಫೋನ್ ಬರಲಿಲ್ಲ. ನನಗೆ ಬಂದಿದ್ದೆಲ್ಲ ಅವ್ರ ಟೀಮ್ ರಾಮ್ ತೇಜ್ ಅಂತ ಇದ್ದಾರೆ ಸಾಹೇಬರು, ಅವರು ಭಾಳ ಚೆನ್ನಾಗಿ ಕೆಡುಕೋತಾರೆ ಕೆಟ್ಟಕ್ಕೆ.
ಅವರು ಬಂದು ಫೋನ್ ಮಾಡಿದ್ರು, ಅಣ್ಣ ಹೇಳಿದರೆ ನಿಮ್ಮ ಹತ್ರ ಮಾತಾಡಲಿಕ್ಕೆ ಏನು ಇಲ್ಲಪ್ಪ, ನಾನು ತರುಣ್ ಸುಧೀರ್ ಅವ್ರಿಗೆ ಹೇಳಿದರೆ ನಾನು ಡೇಟು ಬಗ್ಗೆ ಮಾತೇ ಇಲ್ಲ, ನಾನು ಮಾಡ್ತೀನಿ. ಅದೇ ಸರ್ ನಿಮ್ಗೆ ಸ್ವಲ್ಪ ಕಮರ್ಷಿಯಲ್ ಪೇಮೆಂಟ್ ಒಂಚೂರು ಬಗ್ಗೆ ಮಾತಾಡಿದ್ರೆ ಅನುಕೂಲ ಆಗ್ತಿತ್ತು. ನಾನು ಹೇಳಿದೆ, ನಾನು ತರುಣ್ ಸುಧೀರ್ ಅಲ್ವಾ, ಅವ್ರು ನನಗೆ ಪ್ರೀತಿಯಿಂದ ನನಗೆ ಆಫರ್ ಕೊಟ್ಟಿದ್ದಾರೆ. ಅಂದರೆ ಎಲ್ಲರೂ ಪ್ರೀತಿಯಿಂದ ಕೊಡ್ತಾರೆ, ಅವ್ರು ಪೇ ಮಾಡ್ತಿದ್ದ ಕೇಳ್ಕೋಬೇಡಿ, ನಮ್ಮ ಜೀವನ ನಡಿಬೇಕಲ್ಲ. ನಾನು ತರುಣ್ಗೋಸ್ಕರ ಇದೊಂದು ಫ್ರೀಯಾಗೆ ಮಾಡ್ತೀನಿ, ಅವ್ರು ಏನು ಕೊಟ್ಟು ತಗೋತೀನಿ ಅಂತ ಹೇಳಿದೆ. ಬಿಕಾಸ್ ತರುಣ್ ಅವರು ಅಷ್ಟು ಪ್ರೀತಿಯಿಂದ ನನಗೊಂದು ಪಾತ್ರನ ಮೈಂಡಲ್ಲಿ ಅಂದ್ಕೊಂಡು ಅವ್ರು ಸಿನಿಮಾದಲ್ಲೇ ಮಾಡಬೇಕು, ಒಂದು ಯೂನಿಕ್ ಆಗಿ ಮಾಡಬೇಕು ನಿಮ್ಮ ಜೊತೆ ಅಂತೆಲ್ಲ ಹೇಳ್ತಾ ಇದ್ರು. ಅದಿನ್ನೂ ಚಾನ್ಸ್ ಬಂದಿಲ್ಲ ನನಗಿನ್ನು, ಬಂತಲ್ಲ. ಹಾಗಾಗಿ ನಾನು ಅಷ್ಟೇ ರೆಸ್ಪೆಕ್ಟ್ ಆಗಿ ಅವ್ರು ಏನು ಕೊಡ್ತಾರೆ ತೊಗೊಂಡು ಮಾಡ್ತೀನಿ ಹಿಂದೆ. ಇದು ನಾನು ತೋರಿಸಿದಂಥ ಅವ್ರಿಗೊಂದು ಚಿಕ್ಕ ಗೌರವ ಅಂತ ಅಷ್ಟೇ, ಆ ಪ್ರೀತಿ ಅವ್ರ ಮೇಲೆ. ತುಂಬ ಸ್ಮಾರ್ಟ್ ಆಗಿದ್ದಾರೆ, ಈಗ ಅದೇ ಹೇಳ್ತಾ ಇದ್ದೆ. ಹಾಗಾಗಿ ಆಮೇಲೆ ಹಾಗಂತ ಅವ್ರು ನನಗೇನು ಫ್ರೀಯಾಗಿ ಮಾಡಿಸ್ಲಿಲ್ಲ, ನನಗೇನು ಕೊಡಬೇಕು ಅಂತ ಕೊಟ್ಟು ಮಾಡಿಸಿದ್ದಾರೆ. ಥ್ಯಾಂಕ್ಸ್ ಟು ಮೈ ಫ್ರೆಂಡ್ ತರುಣ್ ಸುಧೀರ್ ಆ್ಯಂಡ್ ಮಿಸ್ಟರ್ ರಾಮ್ ತೇಜ. ಆಮೇಲೆ ಈ ಶೂಟಿಂಗ್ ಟೈಮಲ್ಲಿ ಡೈರೆಕ್ಟ್ರು ಸುಹಾನ್ ಬಗ್ಗೆ ಹೇಳಬೇಕು. ವಯಸ್ಸಲ್ಲಿ ಚಿಕ್ಕವರು ಅಂತ ಅನ್ಕೋತೀನಿ ನಾವು, ತುಂಬ ಚಿಕ್ಕವರ. ಓಕೆ, ನಾನು ಅದೇ ಬಂದಾಗ ಹೇಳ್ತಿದ್ದೆ, ನಮ್ಗೆ ಇನ್ನೊಂದು ಏನೋ ಈಗ 2 ಲೆವೆಲ್ ಆಗ್ಬಿಟ್ಟಿದೆ. ನಮಗೆ ಬರ್ತಿದ್ದಾಗೆ ಫಸ್ಟು ದಮ 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 ಅಂತ ಎಲ್ಲ ಖಾಲಿ ಬಿಡ್ತಾರೆ, ನೆಕ್ಸ್ಟ್ ಹಿರಿಯ ನಟರು ಅಂತ ಕೂಡಿಸ್ಬಿಡ್ತಾರೆ. 2 ಪ್ಲೇಸ್ ನಮಗೆ ಕನ್ಫರ್ಮ್. ನಾವು ಈಗ ಅಲ್ಲಿಂದ ಈ ಕಡೆ ಹೇಗೆ ಬರೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನೀಗ. ಅವ್ರು ನನಗೆ ಹೇಳಿದ್ರು, ಸರ್ ನೀವು ಚಿಕ್ಕವ್ರಿಗೆ ಚಿಕ್ಕವರು, ದೊಡ್ಡವರು ಸರ್, ನಿಮ್ಮ ಜೊತೆ ಟ್ರಾವೆಲ್ ಮಾಡಿದ್ರೆ ನಮಗೆ ಖುಷಿ ಅಂತ ನೈಸಾಗಿ ಹೇಳ್ತಾ ಅವ್ರಿಗೆ ಹೇಗೆ ಬೇಕೋ ಹಾಗೆ ಆ್ಯಕ್ಟ್ ಮಾಡಿಸ್ಕೊಳ್ತಾರೆ ಅಂತ ಸಾಮರ್ಥ್ಯ ಆ ಡೈರೆಕ್ಟರ್ಗೆ. ಸುಹಾನ್ ಭಾಳ ವಂಡರ್ಫುಲ್ ಡೈರೆಕ್ಟರ್. ಆಮೇಲೆ ನಾನು ಹೇರ್ ಸ್ಟೈಲ್ ಆಗ್ಬೋದು ಅನ್ನೋದಕ್ಕೆಲ್ಲ ಒರಿಜಿನಲ್ ಆಗಿರ್ಬೇಕು ಸರ್. ನಾನು ಇಲ್ಲಪ್ಪ ಹೇರ್ಸ್ ಎಲ್ಲ ಟ್ರಿಮ್ ಮಾಡಿಬಿಟ್ಟಿದ್ದೀನಿ, ಪರವಾಗಿಲ್ಲ ಸರ್, ನಿಮ್ಮ ಪಾತ್ರಕ್ಕೆ ಚೆನ್ನಾಗಿ ಮ್ಯಾಚ್ ಅಂತ. 59 ವರ್ಷ ರಿಟೈರ್ಡ್ ಆಗ್ತಾ ಇರ್ತೀರ, 60 ವರ್ಷದ ಥರ ಕಾಣಿಸ್ತಾ ಕಾಣಿಸಲ್ಲ, ಬಟ್ 60 ವರ್ಷ ತೋರಿಸ್ತಿಲ್ಲ ನಾವು. ಹೀಗೆಲ್ಲ ಮಾಡಿ ನಮ್ಮನ್ನ ಕೆಲಸ ಮಾಡಿಸ್ಕೊಂಡಿದ್ದಾರೆ. ವಂಡರ್ಫುಲ್ ಡೈರೆಕ್ಟರ್. ಬಟ್ ಇಲ್ಲಿ ಬಹಳ ಆಶ್ಚರ್ಯ ಏನಂದ್ರೆ, ಇಲ್ಲಿಂದ ಅಷ್ಟು ಜನನ ಸೌದತ್ತಿ ಕರ್ಕೊಂಡೋಗಿ ಆ ಒಂದು ಕ್ರೌಡಲ್ಲಿ ಅಷ್ಟೊಂದು ಜೂನಿಯರ್ಸ್, ಅಷ್ಟೊಂದು ಕ್ರೌಡ್ ಹಾಕೊಂಡು, ಬಟ್ ಇಟ್ಸ್ ನಾಟ್ ಈಸಿ. ಯಾಕಂದ್ರೆ ನಾವು ಇಲ್ಲಿ ಮಾಡೋಕ್ಕೆ, ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡೋದ್ರಿಂದ ನನಗೆ ಗೊತ್ತು ಎಷ್ಟು ಡಿಫಿಕಲ್ಟ್ ಇರುತ್ತೆ ಒಂದು ಸೀನ್ ತೆಗೆಯೋದು ಅಂತ. ನಾನು ಈ 3 ಎಪಿಸೋಡ್ ವಿತ್ ಮ್ಯೂಸಿಕ್ ನೋಡಿದಾಗ ಅನಿಸ್ತಾ ಇತ್ತು, ರಿಯಲಿ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಆ್ಯಂಡ್ ಬ್ಯಾಕ್ ಝೀ ಕನ್ನಡ ಸಪೋರ್ಟ್ ಎದ್ದು ಕಾಣ್ತಾ ಇದೆ ಅಲ್ಲಿ. ವಂಡರ್ಫುಲ್. ನಾನು ಇಷ್ಟಪಟ್ಟಷ್ಟಕ್ಕೆ ಜನ ಇಷ್ಟಪಡಬೇಕು ಅಂತೇನಿಲ್ಲ, ಬಟ್ ಆದರೆ ನಾನೊಬ್ಬ ಆಡಿಯನ್ಸ್ ಆಗಿ ನೋಡಿ ಹೇಳ್ತಿದ್ದೀನಿ, ತುಂಬ ಚೆನ್ನಾಗಿದೆ. ಹೆಡ್ ಅವ್ರು ಹೇಳಿದಾಗೆ 4ನೇ ಎಪಿಸೋಡ್ ತುಂಬ ಚೆನ್ನಾಗಿ ಟೇಕ್ ಆಫ್ ಆಗುತ್ತೆ, ಅನ್ಬಿಲೀವಬಲ್ ಹೊರಟೋಗುತ್ತೆ. ರಾಕ್ಷಸ ಯಾರು ಅಂತ ಕೊನೆಯವರೆಗೂ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗಾಗಿ ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್ ಸುಹಾನ್ ಪ್ರಸಾದ್ ಆ್ಯಂಡ್ ಎವ್ರಿಬಡಿ. ಆಮೇಲೆ ಇನ್ನು ಹೀರೋ ರಾಘು ಬಗ್ಗೆ ಹೇಳಬೇಕು ಅಂದರೆ ವಂಡರ್ಫುಲ್ ಆ್ಯಕ್ಟರ್. ಭಾಳ ನಾನು ಅವ್ರು ನೋಡ್ಕೊಂಡೇ ಬೆಳೆದಿರೋದು, ನನಗೊಂತಿರೋದು. ಹಾಗಾಗಿ ವಂಡರ್ಫುಲ್ ಆ್ಯಕ್ಟರ್. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇರ್ತೀನಿ ಫಸ್ಟ್ ಟೈಮ್. ಭಾಳ ಒಳ್ಳೆ ಎಕ್ಸ್ಪೀರಿಯನ್ಸ್, ತುಂಬ ಚೆನ್ನಾಗಿ ಮಿಕ್ಸ್ ಆಗ್ತಾರೆ, ನೋಡ್ಕೊಳ್ಳಿ ಬೇಕಾದಷ್ಟು ಜನ ಇರ್ತಾರೆ ನಾವು. ಹಾಗಾಗಿ ವಂಡರ್ಫುಲ್ ಡೈರೆಕ್ಟರ್, ವಂಡರ್ಫುಲ್ ಹೀರೋ. ಆಮೇಲೆ ಮಯೂರಿ ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರೆ, ತುಂಬ ಮುದ್ದಾದ ಹುಡುಗಿ. ಆಮೇಲೆ ನಾನು ಝೀ ಕನ್ನಡ ಬಗ್ಗೆ ಹೇಳಬೇಕು. ತುಂಬ ಗ್ಯಾಪಲ್ಲಿ ನಾನು ಮನೇಲಿ ಕೂತ್ಕೊಂಡಾಗ, 8-9 ವರ್ಷ ಕೂತಾಗ, ನನಗೆ ಒಂದು ರಿಯಾಲಿಟಿ ಶೋ ಮೂಲಕ ನನಗೊಂದು ಆಕ್ಸಿಜನ್ ಕೊಟ್ಟಂಥ ಒಂದು ವಾಹಿನಿ ಝೀ ಕನ್ನಡ. ಹಾಗಾಗಿ ಎವ್ರಿ ವೇ ನಾನು ಎಲ್ಲೇ ಹೋದರೂ ಅದನ್ನು ಮರೆಯೋಕ್ಕಾಗಲ್ಲ. ಆ ಪ್ರೀತಿ ಅವ್ರು ಯಾವಾಗಲೇ ಕರೆದ್ರು ಕೂಡ, ನಾನು ಯಾವುದೇ ಶೋ ಆಗಲಿ ಹಿಂದೆ ಮುಂದೆ ಮಾತಾಡದೆ ಹೋಗಿ ನನ್ನ ಒಂದು ಸಣ್ಣ ಕೆಲಸ ಆಗ್ಬೋದು, ಆ ದೊಡ್ಡ ಕೆಲಸ ಆಗ್ಬೋದು ಮಾಡಿ ಬಂದಿದ್ದೀನಿ. ಭಾಳ ಖುಷಿ ಆಗ್ತದೆ ಇಂಥ ಒಂದು ಟೀಮಲ್ಲಿ ಬಂದು ಈ ವೆಬ್ ಸೀರೀಸಲ್ಲಿ ನಾನು ಕೂತಿದ್ದೆ. ಯಾಕಂದರೆ ತುಂಬ ಚಾಲೆಂಜಿಂಗ್ ಇರುತ್ತೆ ವೆಬ್ ಸೀರೀಸನ್ನ ಕರ್ನಾಟಕದಲ್ಲಿ ಪುಷ್ ಮಾಡ್ತಾ ಇರೋದೇ ಭಾಳ ದೊಡ್ಡ ವಿಷಯ. ಯಾಕಂದರೆ ಸೀರಿಯಲ್ಸ್ ಹೋಗ್ತಾ ಇದೆ, ಸಿನಿಮಾ ಹೋಗ್ತಾ ಇದೆ, ವೆಬ್ ಸೀರೀಸ್ಗೆ ಜನರ ಕರೆದು ಕೂಡಿಸೋದು. ಯಾಕಂದರೆ ಹಿಂದೆ ಮಾಡಿದಂಥ 3 ವೆಬ್ ಸೀರೀಸ್ ತುಂಬ ದೊಡ್ಡ ಹಿಟ್ ಆಗಿದೆ, ಯಾಕಂದ್ರೆ ನಾನು ನೋಡಿದ್ದೀನಿ. ಈಗ ನಾನು ಅನ್ಕೋತೀನಿ, ಏನು ಜನಪ್ರಿಯತೆ ಗಳಿಸಿದೆಯೋ ಪ್ರೀವಿಯಸ್ ವೆಬ್ ಸೀರೀಸ್, ಇದು ಅದರ 10 ಪಟ್ಟು ಜನಪ್ರಿಯತೆ ಗಳಿಸುತ್ತೆ, ನೋ ಡೌಟ್. ಈ ರಾಕ್ಷಸ, ಐ ಥಿಂಕ್ ರಾಕ್ಷಸ 2 ಕೂಡ ಬರ್ಬೋದು ಅನ್ಕೋತೀನಿ ನಾನು, ಅಲ್ವಾ? ಅದು ಬರ್ಬೋದಾ? ಬರಲಿ, ಹೋಪ್ ಫಾರ್ ದಿ ಬೆಸ್ಟ್. ಎನಿವೇ, ಥ್ಯಾಂಕ್ಸ್ ಟು ಮೈ ಝೀ ಕನ್ನಡ ಆ್ಯಂಡ್ ಮೈ ಡೈರೆಕ್ಟರ್ ತರುಣ್ ಸುಧೀರ್ ಆ್ಯಂಡ್ ಪ್ರೊಡ್ಯೂಸರ್ ತರುಣ್ ಸುಧೀರ್ ಆ್ಯಂಡ್ ಮೈ ಡೈರೆಕ್ಟರ್ ಆ್ಯಂಡ್ ಮೈ ಹೋಲ್ ಟೀಮ್ ಆ್ಯಂಡ್ ವಿತ್ ಯು ಆಲ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. ಮತ್ತು ಈ ಜರ್ನಿ ಹೀಗೆ ಸಾಗಲಿ ಅಂತ ದೇವರನ್ನ ಬೇಡ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೀರಿಯಸ್ ಅಲ್ಲಿ ನೋಡಿದಾಗ ಅನಿಸಿದ್ದು, ಎಲ್ಲೂ ನನ್ನ ಹೆಸರು ತರಬೇಡಿ ಅಂತೀರಾ, ಆ ತರದಿರೋಂಥ ದೊಡ್ಡ ಕೆಲಸ ಏನು ಮಾಡ್ತಾರೆ ಅಂದರೆ ರಿಟೈರ್ಡ್ ಆಗ್ಬೇಕಾದ್ರೆ ಅದೇನೊಂದು ಪ್ರಾಬ್ಲಮ್ ಬಂದ್ಬಿಟ್ರೆ, ರಿಟೈರ್ಡ್ ಆದಮೇಲೆ ಅದೇನು ಇರುತ್ತಲ್ಲ ಪೇಮೆಂಟ್ ರೂಲ್ಸ್, ಸೆಟಲ್ಮೆಂಟ್ಸ್ ಎಲ್ಲ ತೊಂದರೆ ಆಗುತ್ತೆ ಅಂತ. ಇವಾಗ ಇಲ್ಲೂ ಸೆಟ್ಲ್ಮೆಂಟ್ ಬಗ್ಗೆ ಮಾತಾಡ್ತೀರಿ, ಪೇಮೆಂಟ್ ವಿಚಾರ ಇಲ್ಲ ಆಯಿತು, ಅದೆಲ್ಲ ಮಾಡ್ತಾರ. ಅದೇನಲ್ಲ ಕೆಟ್ಟ ಕೇಳಿದ್ರೆ ನನ್ನ ಇಸಿಮ, ಹಾಗಾಗಿ ಅಷ್ಟೇ ಅದ್ಬಿಟ್ರೆ ಏನಿಲ್ಲ. ಎಲ್ಲ ಕಡೆಯಿಂದ ಅದೇ ನನ್ನ ಪ್ರಾಬ್ಲಮ್, ಡಿಸಿ ಪ್ರಾಬ್ಲಮ್ ಏನಪ್ಪ ಅಂದರೆ, ಎಲ್ಲಿ ರಿಟೈರ್ಡ್ ಆದಮೇಲೆ ಬರೋದಕ್ಕೆ ಎಲ್ಲಿ ಕತ್ರಿ ಆಗುತ್ತೆ ಅನ್ನೋ ಭಯ ಅಷ್ಟೇ ಅವ್ರಿಗೆ.
ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ನೆಲದ ಕತೆ ನೀವೆಲ್ಲರೂ ಕೂಡ ಗೊತ್ತಿರೋ ಹಾಗೆ ನಿಮ್ದೊಂದು ಒಳ್ಳೆಯ ಪಾತ್ರ, ನಮಗೆ ಎಷ್ಟು ಮುದ್ದಾಗಿ ನಡೆಸಿದ್ದೀರಾ ಅಂತ ಹೇಳಿದ್ರೆ ಸಕ್ಕದಾಗಿ ಕಾಣಿಸ್ತಿದ್ದೀರಾ, ಅಷ್ಟು ಮುದ್ದಾಗಿ ಕಾಣಿಸ್ತಿದ್ದೀರಾ, ಚೆನ್ನಾಗಿ ಆಕ್ಟ್ ಕೂಡ ಮಾಡಿದ್ದೀರಾ. ನಿಮ್ಮ ಅನುಭವ ಹೇಗಿತ್ತು ರಾಕ್ಷಸ ವೆಬ್ ಸೀರೀಸ್ ಜೊತೆ? ಶರಣಾರ್ಥಿ ಎಲ್ಲರಿಗೂ ಭಾಳ ಖುಷಿಯಾಗತ್ತಿತ್ತು ನನಗೆ. ಯಾಕಂದ್ರೆ ನೀವು ಎಲ್ಲರಿಗೂ ಗೊತ್ತೈತಿ ನಾನು ಹುಬ್ಳಿ ಹುಡುಗಿ. ಸೊ ನನ್ನ ಮೊದಲನೇ ವೆಬ್ ಸೀರೀಸ್ ಅದು ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಜ್ಯೋತಿ ಅನ್ನೋ ಮುದ್ದಾದ ಪಾತ್ರ 3 ಎಪಿಸೋಡಲ್ಲಿ ನೀವು ನೋಡಿದ್ದೀರಾ ಎಷ್ಟು ಸುಂದರವಾಗಿ ನನ್ನನ್ನು ಪ್ರೊಜೆಕ್ಟ್ ಮಾಡಿದ್ದಾರೆ ಅಂತ. ಸೊ ದ್ಯಾಟ್ಸ್ ವೈ ಫಸ್ಟ್ ಆಫ್ ಆಲ್ ಐಡ್ ಲೈಕ್ ಟು ಥ್ಯಾಂಕ್ ದ ಎಂಟೈರ್ ಟೀಮ್, Z5, ದೀಪಕ್ ಸರ್, ಪ್ರದೀಪ್ ಅವ್ರಿಗೆ ಎಸ್ಪೆಷಲಿ, ಆ್ಯಂಡ್ ತರುಣ್ ಸುಧೀರ್ ಸರ್. ಸೊ ಇಂಥ ಒಂದು ಅವಕಾಶ ನನಗೆ ಕೊಟ್ಟಿದ್ದಕ್ಕೆ. ಆ್ಯಂಡ್ ಇನ್ನಷ್ಟು ಖುಷಿ ಏನಂದರೆ ಅದ್ಭುತವಾದಂತಹ ಕಲಾವಿದರು. ಆ್ಯಂಡ್ ಮುಖ್ಯವಾಗಿ ನಾನು ಆವಾಗ ತುಂಬ ಮೂವೀಸ್ ಎಲ್ಲ ಮಾಡುವಾಗ ತುಂಬ ಆಸೆ ಇತ್ತು ನನಗೆ ನಮ್ಮ ಚಿನ್ನಾರಿ ಮುತ್ತ ಅವ್ರ ಜೊತೆ ಒಂದ್ಸಲ ನಟನೆ ಮಾಡಬೇಕು ಅಂತ. ಆ್ಯಂಡ್ ಕೊನೆಗೂ ಅದು ಆಸೆ ಈಡೇರಿತು. ಆ್ಯಂಡ್ ತುಂಬ ತುಂಬ ಖುಷಿಯಿಂದ ಕೆಲಸ ಮಾಡಿದ್ದೀನಿ. ನಮ್ಮ ಸುಹಾನ್ ಸರ್ ಡೈರೆಕ್ಟರ್, ಈಸ್ ಅಮೇಝಿಂಗ್. ಮಂಗಳೂರವರಾದರೂ ಎಲ್ಲ ಕಡೆಯ ಒಂದು ಏನಂತಾರೆ ಅಲ್ಲಿರೋ ಈಸ್ ಜಸ್ಟ್ ಸೋ ಕ್ರಿಯೇಟಿವ್, ಎಲ್ಲ ಕಲಿಬೇಕು, ಎಲ್ಲ ಹೇಳ್ಕೊಡ್ಬೇಕು ಅನ್ನೋ. ಸೊ ಐ ಲರ್ನ್ ಅ ಲಾಟ್ ಫ್ರಮ್ ಹಿಮ್. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ದ ಎಂಟೈರ್ ಟೀಮ್ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ. ಆ್ಯಂಡ್ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ಈ 3 ಎಪಿಸೋಡ್ಸಿಂದ ನಿಮ್ಮೆಲ್ಲರಲ್ಲಿ ಆಲ್ರೆಡಿ ಕುತೂಹಲ ಕಾಣ್ತಾ ಇದೆ. ಸೊ ಇದು ಸಕ್ಸಸ್ಫುಲ್ ಆಗಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಿಮ್ಮ ಊರಿನ ಭಾಷೆ ಮಾಡೋದು ಎಷ್ಟು ಖುಷಿ ಆಗಿದೆ? ಭಾಳ ಖುಷಿ ಆಗ್ತಿದ್ರಿ ಅನ್ನಾರ ಅಂದ್ರೆ ಹೌದಲ್ರಿ ಸರ್. ಅಂದ್ರೆ ಈಗ ನ್ಯಾಚುರಲಿ ಅಂದರೆ ನಿಜವಾದ ಕನ್ನಡದವಳಾಗಿ ನಾನು ಎಲ್ಲ ಭಾಷೆ, ಎಲ್ಲ ಜಾತಿ, ಎಲ್ಲ ಮತ ಎಲ್ಲನೂ ಇಷ್ಟಪಡುವಂತಹ ಒಂದು ಹೆಣ್ಣು ನಾನು. ಬಟ್ ಎಲ್ಲೋ ಒಂದು ಕಡೆ ನಮ್ಮ ಮಣ್ಣು, ನಮ್ಮ ಭಾಷೆ, ನಮ್ಮ ಹೆತ್ತವರು ಅಂತ ಬಂದಾಗ ಒಂದಿಷ್ಟು ಜಾಸ್ತಿ ಪ್ರೀತಿ ಇರುತ್ತೆ. ಹಾಗಾಗಿ ಉತ್ತರ ಕರ್ನಾಟಕ ಬಂದ ತಕ್ಷಣ ಯಾರಾದರೂ ನಮ್ಮ ಉತ್ತರ ಕರ್ನಾಟಕದವ್ರು ನಾವು ಅಲ್ಲಿಯವ್ರು ಇಲ್ಲಿಯವ್ರು ಅಂದ ತಕ್ಷಣ ಶುರು ಹಚ್ಕೊತೇವೆ ನಾವು ಆ ಭಾಷೆನ. ಅಂಥದ್ರಾಗ ಇಂಥ ಒಂದು ಒಳ್ಳೆಯ ಅವಕಾಶ, ದ್ಯಾಟು ವೆಬ್ ಸೀರೀಸ್ಗೆ ಫಸ್ಟ್ ಟೈಮ್ ನನಗೆ. ಆ್ಯಂಡ್ ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ. ಸೊ ಖುಷಿ ಆಯ್ತು. ಬಟ್ ಒಂದು ಎಮೋಷ್ನಲಿ ಈಗ ಅಬ್ಸರ್ವ್ ಮಾಡಿದಾಗ ಹಾಂ. ಚಾಲೆಂಜ್ ಆಯಿತು. ಉಳಿದ ಪಾತ್ರಗಳೆಲ್ಲ ನಿಮ್ಮ ನೋಡಿದಾಗ ಹೇಗೋ ಅದು ಓವರ್ಟೇಕ್ ಮಾಡಿದಾಗ ಅನಿಸ್ತಾ ಇತ್ತು ನಮಗೆ. ಐ ಥಿಂಕ್ ಅದು ನಿಮ್ಮ ದೃಷ್ಟಿಕೋನ. ಬಟ್ ನನ್ನ ದೃಷ್ಟಿ ಐ ಥಿಂಕ್ ನಾನು ನೋಡುವಾಗ ಎಲ್ಲರೂ ತುಂಬ ಅದ್ಭುತವಾಗಿ ವೆರಿ ನ್ಯಾಚುರಲಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅದನ್ನು ನೀವು ಅಪ್ರಿಷಿಯೇಟ್ ಮಾಡಿದ್ದಕ್ಕೆ. ಬಟ್ ಐ ಥಿಂಕ್ ಒಂದು ಒಳ್ಳೆಯ ನಟಿ ಆಗೋದಕ್ಕೆ ಒಬ್ಬ ಒಳ್ಳೆಯ ನಿರ್ದೇಶಕ ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ. ಸೊ ಈ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟಲ್ಲಿ ಸುಹಾನ್ ಸರ್ ಆ ಒಂದು ಮೈಂಡ್ಸೆಟ್ಟಲ್ಲಿ, ಆ ಒಂದು ಮೂಡಲ್ಲಿ ನಮ್ಮನ್ನು ಶೂಟಿಂಗ್ ಸಮಯದಲ್ಲೂ ಅಷ್ಟು ಸೀರಿಯಸ್ನೆಸ್ಸಿಂದ ನಾವು ಶೂಟ್ ಮಾಡಿರೋದ್ರಿಂದ ಅದು ಇವತ್ತು ತೆರೆ ಮೇಲೆ ಕಾಣಿಸ್ತಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಶೂಟಿಂಗ್ ಸಂದರ್ಭದಲ್ಲಿ ಏನಾದ್ರು ಒಂದಷ್ಟು ನಿಮ್ಮ ಭಾಷೆ ಸೊಗಡಿದ್ದು ಅಥವಾ ಆ ಪ್ರಾಂತ್ಯದ ವಿಚಾರವಾಗಿ ಏನಾದ್ರು ಡೈರೆಕ್ಟ್, ಯಾಕಂದ್ರೆ ನಾವು ಕರಾವಳಿ ಭಾಗದವರು, ನೀವು ನಿಮ್ಮ ಭಾಗದವರು, ಒಂದಷ್ಟು ಏನಾದ್ರು ಇತ್ತ ನಿಮ್ಮ ಸಲಹೆ ಏನಾಗುತ್ತೆ? ಸಲಹೆ ಐ ಥಿಂಕ್ ಕ್ರಿಯೇಟಿವಿಟಿ ಅಂತ ಬಂದಾಗ ನಿಮ್ಮಿಂದ ನಾವು ಕಲಿತೀವಿ, ನಮ್ಮಿಂದ ನೀವು ಕಲಿತೀರಾ. ಸೊ ಇಟ್ಸ್ ಆಲ್ವೇಸ್ ದೇರ್. ಆ್ಯಂಡ್ ಸೌದತ್ತಿಯಲ್ಲಿ ನಾವು ಶೂಟಿಂಗ್ ಮಾಡುವಾಗ ಈಗ ನಮ್ಮ ಸೆಟ್ದಾಗ ಎಲ್ಲರೂ ಉತ್ತರ ಕರ್ನಾಟಕದವ್ರು ಇರಲಿಲ್ಲ ರೀ. ಸೊ ಈಗ ಕೆಲವೊಂದ್ಸಲ ಲ್ಯಾಂಗ್ವೇಜ್ ಒಂಚೂರು ಅಲ್ಲಿ ಕಡೆ ಭಾಷೆಯಲ್ಲಿ ಸ್ಲ್ಯಾಂಗ್ ಅಂತ ಏನಾರ ಇದ್ರೆ ನಾನು ಮುಂದೆ ಹೋಗ್ಬಿಡ್ತಿದ್ದೆ, ಇದು ಹಂಗೆ ಇದು ಹಿಂಗೆ ಅಂತ ಹೇಳಿ. ಸೊ ಐ ಥಿಂಕ್ ಇಟ್ಸ್ ಆಲ್ವೇಸ್ ದೇರ್, ಲರ್ನಿಂಗ್ ಇದ್ದಿದ್ದೆ. ಸೊ ಯಾ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಈ 3 ಎಪಿಸೋಡ್ ನೋಡಿದಾಗ ಪರ್ಸನಲ್ ಲೈಫ್ ಪ್ರೊಫೆಷನಲ್ ಲೈಫ್ ಬ್ಯಾಲೆನ್ಸ್ ಮಾಡೋಕ್ಕಾಗುವಂತಹ ಸುಸ್ತು ಎಲ್ಲವೂ ಹನುಮಪ್ಪ ಅವರಲ್ಲಿ ಕಾಣಿಸ್ತಾ ಇತ್ತು. ಸೊ ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ ಸರ್ ರಾಕ್ಷಸ ಜೊತೆ ಆಗಿದ್ದಕ್ಕೆ? ನಾನು ಫಸ್ಟ್ ಆಫ್ ಆಲ್ ನನ್ನ ಕೃತಜ್ಞತೆ ಹೇಳಬೇಕು. ಒಂದು ತರುಣ್ ಅವ್ರಿಗೆ, ನಮ್ಮ ಜಿ ಕನ್ನಡಗೆ, ದೀಪಕ್ ಅವ್ರಿಗೆ, ಪ್ರದೀಪ್ ಅವ್ರಿಗೆ. ಅಂದರೆ ಈ ಪಾತ್ರನ ನನ್ನ ಕೈಲಿ ಮಾಡಿಸ್ಬೇಕು ಅಂತ ಅವ್ರಿಗೆ ಯೋಚನೆ ಮಾಡ್ತಾರೆ. ನಾನು ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ವೈಯಕ್ತಿಕವಾಗಿ ನನಗೂ ಬಹಳ ಆಸೆ ಇತ್ತು. ಅಂದರೆ ಒಂದು ಸಂಪೂರ್ಣವಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಆ ಭಾಷೆಯಲ್ಲಿ ಆ ಒಂದು ಆ ಜೀವನದ ಜೊತೆ ಒಂದು ಕಥೆ ಮಾಡಬೇಕು. ಅದು ಯಾವ ರೂಪದಲ್ಲಿ ಅದು ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂತ ಯಾವುದೋ ಒಂದ್ಸಲ ಸೌದತ್ತಿಯನ್ನು ಅಂತ ಕೇಳ್ಕೊಂಡಿದ್ದೆ. ಅದು ಈ ರೀತಿ ಬಂದಿದೆ, ನಾನು ಮಾಡ್ಲಿಕ್ಕೆ ಬಂದಿದೆ ಅಂತ ಹೇಳಿ ನನಗೆ ಅದು ನನ್ನ ಪುಣ್ಯ ಅದು. ಸೊ ಬಹಳ ಒಳ್ಳೆ ಕಥೆ ಆಗಿದ್ರಿಂದ. ಆಮೇಲೆ ನನಗೆ ಇದರಲ್ಲಿ ತುಂಬ ಇಷ್ಟ ಆಗಿದ್ದ ಅಂಶ ಏನಪ್ಪ ಅಂತ ಹೇಳಿದ್ರೆ ಮನುಷ್ಯತ್ವ ಅನ್ನೋದು. ಅಂದರೆ ಯಾವುದೇ ಜಾಗದಲ್ಲಿ ಕೆಲಸ ಮಾಡ್ತಿದ್ರು ಅವರು, ಡಾಕ್ಟರ್ ಆಗಿರಲಿ, ಬೇರೆ ಲಾಯರ್ ಆಗಿರಲಿ, ಪೊಲೀಸ್ ಆಗಿರಲಿ, ಎಲ್ಲರೂ ಕೂಡ ಮನುಷ್ಯರಾಗಿರ್ತಾರೆ. ಬಹಳ ಸಹಜವಾದ ಜೀವನ ಅವರು ನಡೆಸ್ತಾ ಇರ್ತಾರೆ.
ಯಾವ್ದಾರ ಒಂದು ಹಂತದಲ್ಲಿ ಅವ್ರಿಗೆ ಒಂದು ಅಸಹಾಯಕತನ ಅಥವಾ ನಿಸ್ಸಹಾಯಕತನ ಇದು ಎದುರಿಸ್ತಾ ಇರ್ತಾರೆ. ಇದು ಈ ಒಂದು ಪಾತ್ರ ಮಾಡಿದಾಗ ಯಾವ ತರ ಪ್ಲೇ ಮಾಡ್ಬೋದು ಅನ್ನೋದನ್ನ ಕಥೆ ಹೇಳ್ಬೇಕಾದ್ರೇನೆ ನನಗೆ ಸುಹಾನ್ ಬಹಳ ಚೆನ್ನಾಗಿ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಇದು ನನಗೆ ಬಹಳ ಇಷ್ಟ ಆಗಿದ್ರಿಂದ ಈ ಪಾತ್ರ ಮಾಡೋದಕ್ಕೆ ನಾನು ತುಂಬಾ ಎಕ್ಸೈಟೆಡ್ ಆಗಿ ಕೆಲಸ ಮಾಡಿದೆ. ಅದಕ್ಕೆ ಹಲವಾರು ಕಾರಣ ಇದೆ. ಇದರಲ್ಲಿ ಈ ಕೆಲಸ ನಮಗೆ ಬಹಳ ಇಷ್ಟ ಆಗೋದಕ್ಕೆ ಕೆಲಸ ಮಾಡೋ ಜಾಗ ಆಗಿರ್ಬೋದು, ಆಮೇಲೆ ಅಭಿಜಿತ್ ಸರ್, ಮಯೂರಿ, ಅಪ್ಪಣ್ಣ, ಜಹಾಂಗೀರ್ ಸರ್, ಅಂದ್ರೆ ಬಹಳ ದೊಡ್ಡ ಒಂದು ಎನ್ಸೆಂಬಲ್ ಇತ್ತು ಆಕ್ಟ್ ಮಾಡ್ಬೇಕಾದ್ರೆ. ಸೊ ಇದು ನನಗೆ ಅವಿನಾಶ್ ಸರ್ ಜೊತೆ ಆಕ್ಟ್ ಮಾಡುವಂಥ ಅವಕಾಶ. ಇವೆಲ್ಲವೂ ಅವಾಗವಾಗ ನಮಗೆ ಸಿಗ್ತಾ ಇದೆ. ಈ ಅವಕಾಶ ಕೊಡ್ತಿರೋದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವಿಶೇಷವಾಗಿ ಕನ್ನಡ ZEE5 ನಾನು ಅವ್ರಿಗೆ ಅವ್ರನ್ನ ಅಭಿನಂದಿಸ್ತೀನಿ. ಇದು ಬಹಳ ಮುಖ್ಯವಾದಂಥ ಒಂದು ಬೆಳವಣಿಗೆ. ನಮ್ಮ ಆಡಿಯನ್ಸ್ಗೆ ಕನ್ನಡಕ್ಕೆ ಒಂದು OTT ಪ್ಲಾಟ್ಫಾರ್ಮ್ನ ಬಹಳ ಸಕ್ರಿಯವಾಗಿ, ತುಂಬಾ ಆಕ್ಟಿವ್ ಆಗಿ ಇಡಬೇಕು ಅನ್ನೋ ಉದ್ದೇಶ ಇದೆಯಲ್ಲ, ಅದು ಬಹಳ ಒಳ್ಳೆಯ ವಿಷಯ. ಕಥೆಗಳು ಬರ್ತವೆ, ಪ್ರತಿಭೆಗಳು ಬರ್ತಾರೆ, ತಂತ್ರಜ್ಞರು ಬರ್ತಾರೆ, ಇನ್ನೂ ಹೆಚ್ಚು ಹೆಚ್ಚು ಅದು ಬೆಳವಣಿಗೆ ದಾರಿ ಆಗುತ್ತೆ ಅನ್ನೋ ಒಂದು ಭರವಸೆ ನಮಗೆ ಈಗ ಕನ್ನಡದಿಂದ, ಕನ್ನಡ ZEE5 ನಮಗೆ ಬರ್ತಾ ಇದೆ ಆಸ್ ಆಕ್ಟರ್ಸ್ ಆಲ್ಸೋ. ಕಾಕಿ ಮತ್ತೆ ಕೇಸಸ್ ನಿಮ್ಮನ್ನೇ ಸುತ್ತಾ ಇದೆಯಲ್ಲ ಯಾಕೆ? ಗೊತ್ತಿಲ್ಲ ಸರ್ ನನಗೆ. ಬರೋ ನೆಕ್ಸ್ಟ್ ಸಿನಿಮಾ ಕೂಡ ಕೇಸಸ್. ಹೌದು, ಇದು ಕೂಡ ಕೇಸಸ್. ಹೌದು. ಕೇಸಸ್ ನಿಮ್ಮನ್ನೇ ಸುತ್ಕೊಂಡ್ ಬರ್ತೀಯಲ್ಲ. ಯಾಕೆ ನಾನು ಒಂಥರ ಕೇಸ್ ಆಗ್ಬಿಟ್ಟಿದ್ದೀನಿ, ಕೇಸ್ ಸ್ಟಡಿ ತರ ಆಗ್ಬಿಟ್ಟಿದ್ದೀನಿ ನಾನು. ಅದು ಯಾಕೆ ಗೊತ್ತಿಲ್ಲ. ಒಂದು ನಾನು ಪೊಲೀಸ್ ಮೇಲೆ ಕೇಸ್ ತಾನೇ ಅವ್ನು ನೋಡ್ತಾನೆ, ಅವನಿಗೆ ಆಪರೇಷನ್ ಮಾಡಕ್ಕೆ. ಬಟ್ ಕೇಸಸ್ ಬಹಳಷ್ಟಿಗೆ ಸೌಖ್ಯ ಬರುತ್ತಲ್ಲ. ಅಲ್ಲ, ಪೊಲೀಸ್ ಕೆಲಸ ಯಾರಾದ್ರೂ ಅವ್ರಿಗೆ ಕೇಸಸ್ ಬರುತ್ತೆ. ಹಾಸ್ಪಿಟಲ್ ಆಪರೇಷನ್ ಮಾಡಕ್ಕಾಗತ್ತಾ? ಸಿನಿಮಾ ಅಂತ ಬಂದಾಗ ಸಿನಿಮಾದಲ್ಲೂ ಅದೇ ಇರುತ್ತೆ, ಇಲ್ಲೂ ವೆಬ್ ಸೀರೀಸ್ ಅಲ್ಲಿ ನೀವು ಅದೇ ಕೊಡ್ತಿದ್ದೀರಿ. ಸೊ ಅದ್ರ ಸುತ್ತನೇ ಇದೆಯಲ್ಲ ಅನ್ನೋದೇ ಒಂದು ನಮ್ಗೊಂದು ಪೊಲೀಸ್ ಪಾತ್ರನೇ ಬರ್ತಾ ಇದೆ ಅಂತ ಕ್ವಶನ್ ಓಕೆ ಮಗ ನನಗೆ. ಆದ್ರೆ ನೀವು ಪೊಲೀಸ್ ಮಾಡ್ತಿದ್ರೆ ಕೇಸಸ್ ಹುಡ್ಕೊಂಡ್ ಬರ್ತಿದ್ರೆ ಅವ್ನು ಬೇಡ ಅಂದ್ರೂ ಅದೇ ಮಾಡ್ಬೇಕು ಅಂತ. ಅವ್ರು ಕೇಳಕ್ ಬಂದಿದ್ದು ಪೊಲೀಸ್ ಪಾತ್ರ ಯಾಕೆ ಅಂತ ಅಲ್ವಾ? ಇಲ್ಲ, ನನಗೆ ಗೊತ್ತಿಲ್ಲ. ನಾನು ಮೊದಲು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಇದ್ರ ಮೂಲಕ ಹೆಸರು ಕೊಟ್ಟಂತ ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 80 ಆ ಚಿತ್ರತಂಡಕ್ಕೆ, ನಮ್ಮ ದೇವಿ ಪ್ರಸಾದ್, ಸಾತ್ವಿಕ್ ಇವರೆಲ್ಲ ಆ ಕಥೆ ಮಾಡಿದಾಗ ಅದು ಒಂದು ವಿಶೇಷವಾದ ಹೆಸರನ್ನ ಕೊಡ್ತು, ವಿಶೇಷವಾದ ಬಲವನ್ನು ಕೊಡ್ತು. ಆಸ್ ಅನ್ ಆಕ್ಟರ್ ನನ್ನ ಕರಿಯರ್ಗೆ ಒಂದು ಬಲ ಕೊಡ್ತು, ನನಗೆ ಬೇಕಾಗಿದ್ದಂಥ ಒಂದು ಬಲ. ಆಮೇಲೆ ಈಗ ನಾನು ಯಾವುದನ್ನು ಚೂಸ್ ಮಾಡ್ತಿಲ್ಲ. ಇವಾಗ ಅವರ ಪಾತ್ರ ಮಾಡಾದ್ಮೇಲೆ ಈ ಪಾತ್ರ ಇವ್ನ ಕೈಲಿ ಮಾಡಿಸ್ಬೋದು ಅಂತ ಹೇಳ್ತಾರೆ. ಆದ್ರೆ ಏನ್ ವಿಭಿನ್ನವಾಗಿರುವಂಥ ವಿಚಾರ ಅಥವಾ ವಿಶೇಷವಾಗಿರೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈ ನೀವು 3 ಎಪಿಸೋಡ್ ನೋಡಿದ್ರಲ್ಲ, ಈ 3 ಎಪಿಸೋಡಲ್ಲೂ ಯಾವುದೇ ಒಂದು ಹಂತದಲ್ಲೂ ಹನುಮಪ್ಪ ಹಿ ಈಸ್ ನಾಟ್ ಇನ್ ಕಂಟ್ರೋಲ್ ಆಫ್ ಎನಿ ಸಿಚುವೇಶನ್. ತಾನು ಯಾವುದನ್ನು ಅಥವಾ ಯಾರನ್ನೂ ಕಂಟ್ರೋಲ್ ಮಾಡ್ತಾ ಇಲ್ಲ. ಬೇರೆ ಪ್ರಾಜೆಕ್ಟ್ ಇರುತ್ತೆ, ಅದೆಲ್ಲ ಒಂದು ಏನಿರುತ್ತೆ, ಒಂದು ಕಮಾಂಡ್ ಇರುತ್ತೆ ಅಥವಾ ಒಂದು ಲೌಡ್ನೆಸ್ ಇರುತ್ತೆ, ಒಂದು ಅಬ್ಬರ ಇರುತ್ತೆ, ಟಫ್ನೆಸ್ ಇರುತ್ತೆ ಕ್ಯಾರೆಕ್ಟರ್ಗೆ. ಇದರಲ್ಲಿ ಅದೆಲ್ಲ ಯಾವುದು ಕೂಡ ಇವನ್ ಸಹಾಯಕ್ಕೆ ಬರ್ತಿಲ್ಲ. ಅದು ಇವನ್ ಟಫ್ನೆಸ್ ಇರ್ಬೋದು, ಇವನು ಡ್ಯೂಟಿ ಕಾನ್ಶಿಯಸ್ ಇರ್ಬೋದು, ಯಾವುದು ಇವನ್ ಸಹಾಯಕ್ಕೆ ಬರ್ತಿಲ್ಲ. ಇವನನ್ನ ಆಡಿಸ್ತಾ ಹೋಗುತ್ತೆ. ನನಗೆ ಆ ಒಂದು ಸ್ಪೇಸ್ ಅಲ್ಲಿ ಆಸ್ ಅನ್ ಆಕ್ಟರ್ ನನಗೆ ಎಕ್ಸ್ಪ್ಲೋರ್ ಮಾಡೋದು ನನಗೆ ಬಹಳ ದೊಡ್ಡ ಅವಕಾಶ. ರಾಕ್ಷಸ ವೆಬ್ ಸೀರೀಸ್ನ SI ಹನುಮಪ್ಪನ ಕ್ಯಾರೆಕ್ಟರು, ಆಮೇಲೆ ಇದರ ಭಾಷೆ ತುಂಬಾ ಇಷ್ಟಪಟ್ಟು ಕಲಿತು ಕನ್ನಡ ಕಲಿಬೇಕು ಅಂತಲ್ಲ, ಆದ್ರೆ ಕೆಲವು ಭಾಗದಲ್ಲಿ ಕನ್ನಡ ಒಂದು ಇನ್ನೂ ವಿಶೇಷವಾಗಿ ಇನ್ನೂ ಆಳವಾಗಿ ಮಾತಾಡಿದ್ರೆ ಜನ ಕನೆಕ್ಟ್ ಆಗ್ತಾರೆ. ಆ ಭಾಗದ ಕಥೆ ನೋಡಿದಾಗ ಆಗ್ತಾ ಇರುತ್ತೆ. ಅಲ್ಲಿ ನಮಗೆ ಶ್ರೀಕಾಂತ್ ಸರ್ ಇದ್ರು, ಅವ್ರು ನಮಗೆ ಬಹಳ ಸಪೋರ್ಟ್ ಮಾಡಿದ್ರು. ಅಲ್ಲಿ ಸಿನಿಮಾ ನಾವು ವೆಬ್ ಸೀರೀಸ್ ಶೂಟ್ ಮಾಡ್ಬೇಕಾದ್ರೆ ಜಹಾಂಗೀರ್ ಸರ್, ಅಪ್ಪಣ್ಣ ಅವರು, ಆಮೇಲೆ ಸುಹಾನ್ ಭಾಷೆ ಕೂಡ ಚೆನ್ನಾಗಿದೆ. ಸುಹಾನ್ ಅವರ ಉತ್ತರ ಕರ್ನಾಟಕದ ಭಾಷೆ ಕೂಡ ನಾನು ಸುಮಾರು ಸಲ ಆ ರೆಫರೆನ್ಸ್ ಕೂಡ ತಗೊಂಡಿದ್ದೀನಿ. ನನಗೆ ಎಷ್ಟು ಶಕ್ತಿ ಇದೆಯೋ ಆ ಶಕ್ತಿಯಷ್ಟು ನಾನು ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಈ ಪ್ರಯತ್ನ ವೆಬ್ ಸೀರೀಸ್ ಮೂಲಕ ನೀವೆಲ್ಲ ನೋಡ್ತಾ ಇರೋದು ನನಗೆ ಬಹಳ ದೊಡ್ಡ ಪ್ರೋತ್ಸಾಹ, ಆಶೀರ್ವಾದ ಎಲ್ಲವೂ ಕೂಡ. ವೆಬ್ ಸೀರೀಸ್ ಬರೋದಕ್ಕೆ ಕಾರಣ ಏನು? ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇರ್ಬೇಕು ಅಂತ ಸರ್. ನನಗೇನಿಲ್ಲ, ನನಗೆ ಒಂದು ಯಾವ್ದಾರ ಒಂದು ಜಾಗ ಒಂದು ಒಳ್ಳೆ ಕೆಲಸ ಇದೆ ಅಂತ ಹೇಳಿದಾಗ ಆ ಕೆಲಸ ನನಗೆ ಅಂತ ಬಂದಾಗ ನನಗೆ ಕೆಲಸ ಸಿಗ್ತಿದೆಯಲ್ಲ, ನನಗೆ ಕೆಲಸ ಕೊಡುವಂಥ ಮನಸ್ಥಿತಿ ಎಲ್ರಿಗೂ ಇದೆಯಲ್ಲ. ಅಂದ್ರೆ ಈ ಪಾತ್ರ ನಾನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರಿಗೇನೋ ಒಂದು ಖಾತ್ರಿ ಇದೆ, ಅವ್ರಿಗೇನೋ ಒಂದು ಗ್ಯಾರಂಟಿ ಇದೆ. ಆ ಗ್ಯಾರಂಟಿನೇ ನನಗೆ ದೊಡ್ಡ ವಿಷಯ. ಸೊ ಹಾಗಾಗಿ ಅದು ಸಿನಿಮಾ ಅಥವಾ ಬೇರೆ ಥರದಂಥ ಸಿನಿಮಾ, ಟೆಲಿವಿಷನಲ್ಲಿ ಕೆಲಸ ಮಾಡೋದಾಗ್ಲಿ, ಇವಾಗ ವೆಬ್ ಸೀರೀಸ್ ಆಸ್ ಅನ್ ಆಕ್ಟರ್ ನಾನು ಮಾತ್ರ ಅಂತಲ್ಲ, ಬಹಳಷ್ಟು ಜನರಿಗೆ
ಈ ವೆಬ್ ಸೀರೀಸ್ ಅಲ್ಲಿ ಕೆಲಸ ಮಾಡಬೇಕು, ಅಲ್ಲಿ ತಮ್ಮ ಸ್ಥಾನವನ್ನು ಅವ್ರು ನೋಡಬೇಕು ಅನ್ನೋ ಒಂದು ಆಸೆ ಇದೆ. ಆದರೆ ಅದು ನಿಧಾನಕ್ಕೆ ಓಪನ್ ಆಗ್ಬೇಕು. ಅಂದ್ರೆ ಅವ್ರಿಗೆ ಬೇಕಲ್ಲ, ಅಂತ ಒಬ್ಬ ನಿರ್ಮಾಪಕರು ಬೇಕಾಗ್ತಾರೆ, ಅಂತ ಒಬ್ಬ ನಿರ್ದೇಶಕರು ಬೇಕಾಗ್ತಾರೆ, ಆ ಥರ ಒಂದು ತಂಡ ಬೇಕಾಗುತ್ತೆ. ಸೊ ಈ ತಂಡ ನನ್ನ ಆಯ್ಕೆ ಮಾಡಿದ್ದು ಅದು ನನ್ನ ಪುಣ್ಯ. ವೆಬ್ ಸೀರೀಸ್ ಬರೋದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ವೆಬ್ ಸೀರೀಸ್ ಸಿನಿಮಾ ಎರಡು ಒಂದೇ, ಏನು ವ್ಯತ್ಯಾಸ ಇಲ್ಲ. ಏನಂದ್ರೆ ನಾವು ಇಲ್ಲಿ ಸ್ಮಾಲ್ ಸ್ಕ್ರೀನಲ್ಲಿ ನೋಡ್ತೀವಿ ಅಷ್ಟೇ ಹೊರತಾಗಿ ಮೇಕಿಂಗ್ ವೈಸ್ ಬಂದಾಗ ಯಾವುದೇ ಒಂದು ಮುಲಾಜಿಲ್ಲ, ಯಾವುದೇ ಒಂದು ಕಡಿಮೆ ಖಂಡಿತ ಆಗಲ್ಲ. ಸ್ಮಾಲ್ TV ಸೀರಿಯಲ್ ಅಂತ ಬಂದಾಗ ಅದಕ್ಕೊಂದು ಚೌಕಟ್ಟಿದೆ, ಅಷ್ಟಲ್ಲೇ ಮಾಡಬೇಕು. ವೆಬ್ ಸೀರೀಸಲ್ಲಿ ಸಿನಿಮಾ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀವಿ, ಇಲ್ಲಿ ನೋಡ್ತೀವಿ ನಾವು ಬಿಟ್ಟರೆ ಮೇಕಿಂಗ್ ಎಲ್ಲ ಸಿನಿಮಾಕ್ಕಿಂತ ಅದ್ಭುತವಾಗಿ ಖರ್ಚು ಮಾಡೋದು ಪ್ರಸಂಗಗಳು ಬಂದ್ಬಿಡುತ್ತೆ. ಇದು ಈ ನಡೆದಿದೆ, ಇದೆಲ್ಲ ಆಗಿದೆ. ಹಾಗಾಗಿ ಕಲಾವಿದರಿಗೆ ಏನಪ್ಪ ಅಂದರೆ ಎರಡು, ಒಂದು ಇದು ಒಂದು ಕೆಲಸ. ಹಾಗಾಗಿ ಆರಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಭಾಳ ಮುಂದೆ ಹೋಗ್ತಾ ಹೋಗ್ತಾ ಇದೆ. ನಿಮಗೆ ಮತ್ತಲ್ಲಿ ಹೇಗೆ ಎಷ್ಟು ಚೆನ್ನಾಗಿ ಟ್ರ್ಯಾನ್ಸ್ ಆಗ್ತಾರೆ. ನನಗೆ ಚಿರಂಜೀವಿ ಒಂದು ವೇದಿಕೆ ಮೇಲೆ ಹೇಳ್ತಾ ಇದ್ರು, ನಾಗಾರ್ಜುನ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿ, ನಾಗಾರ್ಜುನ್ ನನಗೆ ಒಂಥರ ಎಲ್ಲೋ ರೋಲ್ ಮಾಡ್ಲಾಗ್ತಾ ಇದ್ದಾರೆ. ಸೊ ಇದು ಪಾತ್ರ ಬಂದರೆ ಪಾತ್ರ ಹೇಗಾರ ಇರಲಿ, ನಾವು ನಮ್ಮ ಸ್ಟಾರ್ಟಪ್ ಬಿಟ್ಟು ನಾವು ಇಲ್ಲಿ ಟ್ರಾವೆಲ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಟ್ರು ಅಂತ. ಹಾಗೆ ನಾವು ಇವತ್ತು ಏನಾಗಿದೆ, ಟ್ರೆಂಡ್ ಚೇಂಜ್ ಆಗಿದೆ, ಆಲೋಚನೆ ಚೇಂಜ್ ಆಗಿದೆ. ಸೊ ನಾವು ಒಳ್ಳೆ ಪಾತ್ರ, ಒಳ್ಳೆ ಬ್ಯಾನರು, ಒಳ್ಳೆ ಜಾಗ ಕೂತಾರೆ ಖಂಡಿತವಾಗಿ ಸ್ವಿಚ್ ಆಗೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅನ್ಕೊಂತೀನಿ. ಸೊ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಅಭಿಜಿತ್. ಮಾಡಿದಾಗ ನಮ್ಮೆಲ್ರಿಗೂ ಕೂಡ ಖುಷಿ ಆಗುತ್ತೆ. ಈಗ ನಿರ್ಮಾಪಕರಾಗಿ ರಾಕ್ಷಸನ ಮೂಲಕ ವೆಬ್ ಸೀರೀಸ್ ಲೋಕಕ್ಕೆ ನಮ್ಮ ತರುಣ್ ಸುಧೀರ್ ಕ್ರಿಯೇಟಿವ್ ಆಗಿ ಎಂಟ್ರಿ ಕೊಡ್ತಾ ಇದೆ. ಹೌ ಹ್ಯಾಪಿ ಆರ್ ಯು ಸರ್? ಎಲ್ರಿಗೂ ನಮಸ್ಕಾರ. ಬಹಳ ಖುಷಿ ಇದೆ ನನಗೆ ಈ ಪ್ರಾಜೆಕ್ಟ್ ಮಾಡ್ತಾ ಇರೋದು. ಐ ಥಿಂಕ್ ಫಸ್ಟ್ ನಾನು ZEE5 ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಸ್ಟಾರ್ಟಿಂಗ್ ಫ್ರಮ್ ರಾಘವೇಂದ್ರ ಹುಣಸೂರಿಂದ ಹಿಡಿದು ದೀಪಕ್ ಸರ್, ಪ್ರದೀಪ್ ಅಂಡ್ ಹೋಲ್ ಟೀಮ್. ಕಾರಣ ಇಷ್ಟೇ, ನಾನು ಐ ಥಿಂಕ್ ಒಂದು ಎರಡೂವರೆ ವರ್ಷದಿಂದ ನಾನು ರಾಘವೇಂದ್ರ ಹುಣಸೂರು ಸರ್ ಸಿಕ್ಕಿದಾಗೆಲ್ಲಾನು ಈ ಥರದೊಂದು ಸ್ಪೇಸ್ ಕನ್ನಡದಲ್ಲೆಲ್ಲ ವೆಬ್ ಸೀರೀಸ್ ಏನೋ ಟ್ರೈ ಮಾಡಬೇಕು ಅಂತ ತುಂಬ ಸಲ ಡಿಸ್ಕಸ್ ಮಾಡಿದ್ವಿ. ಐ ಥಿಂಕ್ ಅದು ಪ್ರದೀಪ್ ಬಂದಮೇಲೆ ಒಂಚೂರು ಆಕ್ಟಿವ್ ಆಗಿ ಶುರುವಾಗಿ 4 ವೆಬ್ ಸೀರೀಸ್ ಆಲ್ಮೋಸ್ಟ್ ಇನ್ ಸ್ಪ್ಯಾನ್ ಆಫ್ 1 year ಅಲ್ಲಿ ಆಗಿರೋದು. ಇಟ್ಸ್ ಅ ವೆರಿ ಕಮೆಂಡಬಲ್ ಜಾಬ್. ಸೊ ಅದಕ್ಕೆ ನಾನು ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ಇಡೀ ಟೀಮ್ಗೆ. ಯಾಕೆ ಅಂತಂದ್ರೆ ಸಿನಿಮಾ ಅಂತ ಬಂದಾಗ ಪ್ರೊಡಕ್ಷನ್ ಹೌಸ್ ಆಗಿ ನನಗೆ ಒಂದೇ ಡಿಫ್ರೆನ್ಸ್ ಕಾಣಿಸಿದೆ ಏನು ಅಂದರೆ, ಸಿನಿಮಾ ಅಂತ ಬಂದಾಗ ನಾವು ಪ್ರಾಡಕ್ಟ್ ಮಾಡ್ತೀವಿ, ಥಿಯೇಟರ್ಗೆ ಬಂದಾಗ ಎಷ್ಟು ಓಕೆ ಚೆನ್ನಾಗಾಗುತ್ತೆ, ಸಿನಿಮಾ ಕಲೆಕ್ಷನ್ಸ್ ಬರುತ್ತೆ, ದುಡ್ಡು ಬರುತ್ತೆ, ಏನೋ ನಿಮ್ಗೆ ಒಂದು ಚೌಕಟ್ಟಿಲ್ಲ ಅಲ್ಲಿ. ₹1 100 ಬರ್ಬೋದು, 1000 ಬರ್ಬೋದು, ₹1,00,000 ಬರ್ಬೋದು. ಆದರೆ ವೆಬ್ ಸೀರೀಸ್ ಅಂತ ಮಾಡ್ತೀರಾ ಅಂದಾಗ ನಿಮಗೆ ಒಂದು ಪ್ಲಾಟ್ಫಾರ್ಮ್ ಸಪೋರ್ಟ್ ಬೇಕೇ ಬೇಕು. ಇಲ್ಲ ಅಂತಂದ್ರೆ ನೀವು ಒಂದು ರೆಡಿ ಮಾಡಿ ಎಲ್ಲಿ ಅಂತ ಅದನ್ನು ಪ್ರೆಸೆಂಟ್ ಮಾಡ್ತೀರಾ. ಯು ನೀಡ್ ಅ ಪ್ಲಾಟ್ಫಾರ್ಮ್ ಟು ಬೈ ಇಟ್. ಆ್ಯಂಡ್ ಅಷ್ಟಕ್ಕೆ ನಿಮ್ಗೆ ರಿಸ್ಟ್ರಿಕ್ಷನ್ ಅಷ್ಟೇ ಆಗೋಯ್ತು, ಇನ್ನೇನು ಬೇರೆ ಆಗಲ್ಲ ನಿಮಗೆ. ಸೊ ಹಾಗಾಗಿ ಯಾವಾಗ ಒಂದು ಪ್ಲಾಟ್ಫಾರ್ಮ್ ಸಪೋರ್ಟ್ ಮಾಡುತ್ತೆ ಅವಾಗ ಮಾತ್ರ ವೆಬ್ ಸೀರೀಸು ಒಂದು ಇಂಡಸ್ಟ್ರಿಯಲ್ಲಿ ಬೆಳೆಯೋಕ್ಕಾಗೋದು. ಬೇರೆ ಎಲ್ಲ ಭಾಷೆಗಳಲ್ಲೂ ಸುಮಾರು ಆ ಥರ ಪ್ಲಾಟ್ಫಾರ್ಮ್ಗಳು ಸಪೋರ್ಟಿವ್ ನಿಂತ್ಕೊಂಡಿರೋದಕ್ಕೆ ಅಲ್ಲೆಲ್ಲ ಆ ಥರ ವೆಬ್ ಸೀರೀಸ್ ಕಲ್ಚರ್ ಶುರುವಾಗಿದೆ. ನಮ್ಮಲ್ಲಿ ಅದನ್ನ ZEE5 ಫಸ್ಟ್ ಟೈಮ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆನ್ ಬಿಹಾಫ್ ಆಫ್ ಆಲ್ ದಿ ನನ್ನ ಕನ್ನಡಿಗರ ಪರವಾಗಿ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದನ್ನು. ಆ್ಯಂಡ್ ಕಮಿಂಗ್ ಟು ರಾಕ್ಷಸ, ನನಗೆ ಪ್ರದೀಪ್ ಅವರು ಒಂದ್ಸರಿ ಸಿಕ್ಕಿದಾಗ ಈ ಥರದೊಂದು ಐಡಿಯಾ ಇದೆ ಆ್ಯಂಡ್ ಸುಹಾನ್ ಒಂದು ಸ್ಕ್ರಿಪ್ಟ್ ಈ ಥರ ಮಾಡ್ತೀರ, ವಿ ಆರ್ ಪ್ಲಾನಿಂಗ್ ಲೈಕ್ ದಿಸ್ ಅಂತಂದಾಗ ಐ ವಾಸ್ ವೆರಿ ಹ್ಯಾಪಿ. ನನ್ನ ಪ್ರೊಡಕ್ಷನಿಂದ ಮಾಡ್ತೀವಿ ಅಂತ ನಾನು ಮುಂಚೆನೇ ಹೇಳಿದ್ದೆ ಅವ್ರಿಗೆ, ಏನಾರು ಇದ್ರೆ ಹೇಳಿ ಅಂತ. ವೆನ್ ದೇ ಕೇಮ್ ಅಪ್ ವಿತ್ ದಿಸ್, ನಾನು ಸುಹಾನ್ ಹತ್ರ ಕೇಳಿದೆ ಲೈನ್. ಸುಹಾನ್ ಕೂಡ ನನಗೆ ಮುಂಚೆಯಿಂದ ಪರಿಚಯ ಇದ್ರು, ಒಂದು ಮೊಟ್ಟೆ ಕತೆ ಮಾಡಿದಾಗಿಂದನೂ ನನಗೆ ಪರಿಚಯ ಇದ್ರು. ನಾವು ಇಬ್ಬರು ಕ್ರಿಕೆಟ್ ಒಟ್ಟೊಟ್ಟಿಗೆ ಆಡ್ತಾ ಇದ್ವಿ. ಸೊ ಅವ್ರನ್ನ ಪ್ರೊಡ್ಯೂಸರ್ ಆಗಿ ನನಗೆ ಗೊತ್ತಿದ್ದೆ ಹೊರತು ಕ್ರಿಯೇಟಿವ್ ಪರ್ಸನ್ ಆಗಿ ಗೊತ್ತಿತ್ತು. ಡೈರೆಕ್ಟರ್ ಆಗಿ ನಾನು ಯಾವತ್ತೂ ಅವ್ರನ್ನ ಭೇಟಿ ಮಾಡಿರಲಿಲ್ಲ. ಸೊ ಈ ಸೈಡ್ ತೊಗೊಂಡ್ಬೈ ನಾನು ಡೈರೆಕ್ಷನ್ ಹಿಂಗೆ ಅನ್ಕೊಂಡಿದ್ದೀನಿ ಅಂತ ಆ ಲೈನ್ ಹೇಳಿದಾಗ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಆ್ಯಂಡ್ ಓಕೆ, ಅದು ನಾವು ಉತ್ತರ ಕರ್ನಾಟಕ, ನನಗೆ ಒಂದು ಯಾವಾಗಲೂ ಭಾಳ ಖುಷಿ. ಉತ್ತರ ಕರ್ನಾಟಕ ಏನೇ ಒಂದು ಎಲಿಮೆಂಟು ನಾನು ಮಾಡಿದಂಥ ಸಿನಿಮಾದಲ್ಲಿ ಇರಬೇಕು ಅಂತ ಅದನ್ನ ನಾನು ಕನ್ಸಿಸ್ಟೆಂಟ್ ಆಗಿ ಟ್ರೈ ಮಾಡ್ಕೊಂಡೇ ಬಂದಿದ್ದೀನಿ. ನಾನು ಮಾಡಿದಂಥ ಅಷ್ಟು ಸಿನಿಮಾಗಳಲ್ಲಿ ಏನಾದರೂ ಒಂದು ಉತ್ತರ ಕರ್ನಾಟಕ ಎಲಿಮೆಂಟ್ ಇರಲೇಬೇಕು. ಅದು ಸಾಂಗಲ್ಲಿ ಇರ್ಬೋದು, ಯಾವುದೋ ಕ್ಯಾರೆಕ್ಟರ್ನಲ್ಲಿ ಇರ್ಬೋದು, ಏನು ಬೇಕಾದ್ರೂ ಇರ್ಬೋದು, ಅದು ಟ್ರೈ ಮಾಡ್ಕೊಂಡೇ ಬಂದಿದ್ದೀನಿ. ಅದಕ್ಕೆ ಕಾರಣ ಇಷ್ಟೇ, ಉತ್ತರ ಕರ್ನಾಟಕ ನಮ್ಮ ಕುಟುಂಬದಕ್ಕೆ ಕೊಟ್ಟಂಥ ಒಂದು ಕೊಡುಗೆ. ನಮ್ಮ ತಂದೆಯವ್ರಿಗಾಗಿರಲಿ, ನಮ್ಮ ತಾಯಿಯವ್ರಿಗಾಗಿರಲಿ, ಅಲ್ಲಿ ನಾಟಕಗಳು ಅಲ್ಲಿ ಕೊಟ್ಟಂಥ ಪ್ರೀತಿ, ಅದಕ್ಕೆ ನಾನೇನೋ ವಾಪಸ್ ಕೊಡೋಕ್ಕಾಗೋದು ಇದೊಂದೇ ರೀತಿನಲ್ಲಿ. ಅದಕ್ಕೊಂದು ನಾನು ಕಂಟಿನ್ಯೂಸ್ ಟ್ರೈ ಮಾಡ್ತಾನೆ ಇರ್ತೀನಿ ಅದು. ಆ್ಯಂಡ್ ಅಲ್ಲಿಂದ ಒಂದು ಶುರುವಾಯಿತು. ತುಂಬ ಬ್ಯೂಟಿಫುಲ್ ಆಗಿ ಸುಹಾನ್ ಅದನ್ನ ಟೋಟಲ್ ಒಂದು ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ರು. ಹಿ ಹ್ಯಾಸ್ ಅ ಬ್ಯೂಟಿಫುಲ್ ಟೀಮ್. ಅದು DOP ಆಗಿರ್ಬೋದು, ಎಡಿಟರ್ಸ್ ಆಗಿರ್ಬೋದು, ರೈಟರ್ಸ್. ಸೊ ಆ ಥರದ ಒಂದು ಬ್ಯೂಟಿಫುಲ್ ಟೀಮ್ನ ತೊಗೊಂಬಂದರು. ಅಲ್ಲಿಂದ ವಿ ಸ್ಟಾರ್ಟೆಡ್ ದಿಸ್ ಜರ್ನಿ. ಆ್ಯಂಡ್ ಇದಕ್ಕೊಂದು ಶಕ್ತಿ ಅಂತ ಬಂದಿದ್ದು ಈ ವೆಬ್ ಸೀರೀಸ್ಗೆ ಹಿರಿಯ ಕಲಾವಿದರು ಇದನ್ನ ಒಪ್ಕೊಂಡಾಗ, ಹಿರಿಯ ಕಲಾವಿದರು ವಿಜಯ ರಾಘವೇಂದ್ರ ಅವರು ಇದನ್ನ, ಸರ್ ನೀವು ಯಂಗ್ಸ್ಟರ್ ಸರ್, ನೀವು
ಕಾಪಿ ಚೇಂಜ್ ಮಾಡ್ತಾರೆ ಕಿಲಾಡಿ ನಮ್ಮ ಹಿರಿಯರಾದಂಥ ಕರೆಕ್ಟಾಗಿ ಚೇಂಜ್ ಮಾಡಿದೆ ಅವ್ರಿಗೆ ಹೇಳ್ಬೇಕಿದ್ದು ನಿಮ್ಗೆ ಹೇಳೋದು. ಇಲ್ಲ ಇಟ್ ವಾಸ್ ಇಲ್ಲ ಇದು ನಿಜವಾಗ್ಲೂ ಮೈನ್ ಸ್ಟ್ರೀಮ್ ಆಕ್ಟರ್ಸ್ ಆಗಿದ್ದು ಈ ಸ್ಪೇಸ್ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಯಾವಾಗ ರಾಘು ಒಪ್ಕೊಂಡ ಐ ಥಿಂಕ್ ಅಲ್ಲೇ ನಾವು ಅರ್ಧ ವಿ ವೆರ್ ಸೇಫ್ ಓಕೆ ಚೆನ್ನಾಗಾಗತ್ತೆ ಇದು ಅಂತ ಹೇಳಿ ಅಂತ ವಿ ಟ್ರೈಡ್ ಅಪ್ರೋಚಿಂಗ್ ಎವ್ರಿ ಒನ್. ಯಾಕಂದ್ರೆ ನಮ್ಗೆ ಇವಾಗಿನ ಇದು ಸ್ಪೇಸ್ ಓಪನ್ ಆಗಿರೋದ್ರಿಂದ ಈವನ್ ಚಾನೆಲ್ ಆಗಲಿ ಅಥವಾ ಪ್ಲಾಟ್ಫಾರ್ಮ್ ಆಗಲಿ ಅವ್ರಿಗೂ ಒಂದು ಚಿಕ್ಕ ಕನ್ಸ್ಟೆಂಟ್ ಇರುತ್ತೆ ಬಿಸ್ನೆಸ್ ವೈಸ್. ಯಾಕಂದ್ರೆ ಅಟ್ ದಿ ಎಂಡ್ ಆಫ್ ದಿ ಡೇ ಎವ್ರಿಥಿಂಗ್ ಇಸ್ ಬಿಸ್ನೆಸ್, ಎವ್ರಿಥಿಂಗ್ ಇಸ್ ನಂಬರ್ಸ್. ಸೊ ಅದು ರೀಚ್ ಆದ್ರೆ ಮಾತ್ರ ಅವರು ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗುತ್ತೆ. ಹಂಗೆ ನೋಡಿದಾಗ ಐ ಥಿಂಕ್ ಅಯ್ಯನ ಮನೆಯಿಂದ ಹಿಡಿದು ಇಲ್ಲಿವರೆಗೂ ಬಂದಾಗ ದೇರ್ಸ್ ಅ ಬಿಗ್ ಗ್ರೋತ್ ಸರ್, ದೇರ್ಸ್ ಅ ವೆರಿ ಬಿಗ್ ಗ್ರೋತ್. ದಟ್ ಈಸ್ ಜನನು ಹಂಗೆ ರೆಸ್ಪಾಂಡ್ ಮಾಡ್ತಾ ಇರೋದ್ರಿಂದ ಈ ಗ್ರೋತ್ ಬಂದಿದೆ. ಇನ್ನೂ ಐ ಥಿಂಕ್ ವಿ ಹ್ಯಾವ್ ಲಾಂಗ್ ವೇ ಟು ಗೋ. ಬಟ್ ಈ ಥರ ಸಪೋರ್ಟಿವ್ ಆಗಿ ಬಂದಾಗ ಇಂಡಸ್ಟ್ರಿಯಿಂದ ನಾವು ಮಾಡೋಕ್ಕಾಗೋದು ಇಷ್ಟೇ, ಆಕ್ಟರ್ಸು ಟೆಕ್ನಿಷಿಯನ್ಸ್ ಎಲ್ಲ ಅದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ಇದು ಇನ್ನೂ ಗ್ರೋ ಆಗುತ್ತೆ ಅಂತ. ಸೊ ಥ್ಯಾಂಕ್ ಯು ರಾಘು ಫಾರ್ ಅಕ್ಸೆಪ್ಟಿಂಗ್ ದಿಸ್. ಆ್ಯಂಡ್ ಅದಾದಮೇಲೆ ಮಯೂರಿ ಅವರು ಕೂಡ ನಮಗೆ ಎಷ್ಟಾಗುತ್ತೆ ಅಷ್ಟು ಉತ್ತರ ಕರ್ನಾಟಕ ಡೈಲೆಕ್ಟ್ ಮಾತಾಡೋರೆ ಇದ್ದಷ್ಟು ಬೆಟರ್ ಅಂತ ನಾನು ಅಥೆಂಟಿಕೇಶನ್ಗೋಸ್ಕರ ಟ್ರೈ ಮಾಡ್ತಿದ್ದೆ. ಸೊ ಹಾಗಾಗಿ ನಾವು ರಿಸರ್ಚ್ ಯಾರು ಮಾಡೋದು ಚೆನ್ನಾಗಿರುತ್ತೆ ಯಾರು ಮಾಡೋದು ನನಗೆ ಗೊತ್ತಿತ್ತು ಮಯೂರಿ ಅವರು ಆ ಭಾಗದವರು ಅಂತ. ಸೊ ಫಸ್ಟ್ ಅವ್ರು ಅಪ್ರೋಚ್ ಮಾಡ್ತಿದ್ದಂಗೆ ಅವರು ತುಂಬ ಖುಷಿಯಿಂದ ಒಪ್ಕೊಂಡ್ರು ಆ್ಯಂಡ್ ಶೀಸ್ ಡನ್ ಅ ವೆರಿ ಗುಡ್ ಜಾಬ್. ಥ್ಯಾಂಕ್ ಯು ಮಯೂರಿ. ಆ್ಯಂಡ್ ನಮ್ಮ ಪಾತ್ರವರ್ಗದಲ್ಲಿ ಐ ಥಿಂಕ್ ನಾ ಲಿಸ್ಟಲ್ಲಿದೆ ನಮಗೆ ಕ್ಯಾಸ್ಟಿಂಗ್ ಅಂತ ಮಾಡಿದಾಗ 89 ಕ್ಯಾರೆಕ್ಟರ್ಸ್ 89 ಕ್ಯಾರೆಕ್ಟರ್ಸ್ ಬರುತ್ತೆ ಟೋಟಲ್ ಒನ್ ಡೇ ಇಂದ ಹಿಡಿದು ಮೇಜರ್ ಕ್ಯಾರೆಕ್ಟರ್ಸ್ ತನಕ. 83 ಜನ ನಾವು ಉತ್ತರ ಕರ್ನಾಟಕದವ್ರನ್ನೇ ಹಾಕೊಂಡಿರೋದು. ಅಲ್ಲಿ ಥಿಯೇಟರ್ ಅವ್ರು ಇರ್ಬೋದು, ರಂಗಭೂಮಿ ಕಲಾವಿದರು, ಆಮೇಲೆ ಸಿನಿಮಾ ಮಾಡಿದವರು ಅಥವಾ ಇದು ತುಂಬ ಹೊಸ ಪ್ರತಿಭೆಗಳು ಆಡಿಷನ್ಸ್ ಎಲ್ಲ ಮಾಡಿ ಅಲ್ಲಿರೋರನ್ನೇ ನಾವು ಬಳಸ್ಕೊಂಡಿರೋದು ಇದರಲ್ಲಿ. ಇನ್ನು ಮೇನ್ ಸ್ಟ್ರೀಮ್ ನಮಗೆ ಒಂದು 3-4 ಪವರ್ಫುಲ್ ಕ್ಯಾರೆಕ್ಟರ್ಸ್ ಇತ್ತು. ಸೊ ಅದರಲ್ಲಿ ಜಹಾಂಗೀರ್ ಸರ್ ಒಂದು ಕ್ಯಾರೆಕ್ಟರ್ ಮಾಡಿದ್ರು, ಅಪ್ಪಣ್ಣ ಒಂದು ಕ್ಯಾರೆಕ್ಟರ್ ಮಾಡಿದ್ರು. ಆ್ಯಂಡ್ ಅವಾಗಿಂದ ಅಭಿಜಿತ್ ಸರ್ ಹೇಳ್ತಾ ಇದ್ರು ತರುಣ್ ಜೊತೆ ಕೆಲಸ ಮಾಡಬೇಕು ಅಂತ. ಸರ್ ನನಗೆ ಖುಷಿ ಸರ್ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ. ನಾನು 2 ವರ್ಷದಿಂದ ಸಿನಿಮಾ ಡೈರೆಕ್ಷನ್ ಮಾಡಿಲ್ಲ, ಹಾಗಾಗಿ ನನ್ನ ಪ್ರೊಡಕ್ಷನ್ಲಾದರೂ ಅಟ್ಲೀಸ್ಟ್ ನೀವು ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಅಭಿ ಸರ್ ಜೊತೆಗೆ ನನ್ನ ಅಪ್ರೋಚ್ ಮಾಡಿದೆ. ಆ್ಯಂಡ್ ಹಿ ವಾಸ್ ವೆರಿ ಕೈಂಡ್ ಟು ಅಕ್ಸೆಪ್ಟ್ ದಿಸ್ ರೋಲ್. ಈವನ್ ಅವಿನಾಶ್ ಸರ್ ಅಷ್ಟೇ, ಅವಿನಾಶ್ ಸರ್ ಕೇಳಿದ್ರು ಅವ್ರದ್ದು ನಂಬರ್ ಆಫ್ ಡೇಸ್ ಸ್ವಲ್ಪ ಕಮ್ಮಿ ಇತ್ತು. ಬಟ್ ಅವಿನಾಶ್ ಸರ್ ನಾನು ಆಯಿತು ಮುಂದೆ ಮಾಡ್ತೀನಿ ತರೋಣ ಅಂತ ಹೇಳಿ ಎಲ್ಲರೂ ಅಷ್ಟು ಪ್ರೀತಿಯಿಂದ ಒಪ್ಕೊಂಡು ಇದನ್ನ ಮಾಡಿದ್ದಾರೆ. ಆ್ಯಂಡ್ ಐ ಶುಡ್ ಥ್ಯಾಂಕ್ ಮೈ ಟೀಮ್ ಆಲ್ಸೋ, ರಾಮು ಆ್ಯಂಡ್ ಅದು ಹೇಳಿದ್ರಲ್ಲ ರಾಮು ಮತ್ತು ಸೂರಜ್ ಅಂತ. ಸೊ ಹಾಗಾಗಿ ಅವ್ರು ಕೂಡ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಇದನ್ನ ಸೌದತ್ತಿಲೆಲ್ಲ ಶೂಟಿಂಗ್ ಫುಲ್ ಆಫ್ ಮಾಡೋದು ಅಷ್ಟು ಈಸಿ ಇಲ್ಲ, ಆದರೂ ಕೂಡ ಅದ್ಭುತವಾಗಿ ಅದನ್ನು ಮಾಡ್ಕೊಂಬಂದಿದ್ದಾರೆ. ಸೊ ಅಗೇನ್ ಇಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ Z5 ಟೀಮ್ ದಟ್ ಇವತ್ತು ಕನ್ನಡದಲ್ಲಿ ಒಂದು ವೆಬ್ ಸೀರೀಸ್ಗೆ ಒಂದು ಪ್ರೆಸ್ ಮೀಟ್ ಮಾಡ್ತಾ ಕೂತಿದ್ವಿ ಅನ್ನೋದು ಒಂದು ಟೈಮಿಗೆ ಬಂದಿದ್ವಿ ಅಂದರೆ ಇಟ್ ಇಸ್ ಅ ಗ್ರೇಟ್ ಮೂವ್. ಇನ್ನೂ ಅವರ ಪ್ರಾಜೆಕ್ಟ್ಸ್ಗಳಿಗೆಲ್ಲ ಬೆಸ್ಟ್ ವಿಷಸ್ ಹೇಳ್ತೀನಿ. ಆ್ಯಂಡ್ ಎನಿಥಿಂಗ್ ಫ್ರಮ್ ಅವರ್ ಸೈಡ್ ಅದು ನಾವು ಯಾವಾಗಲೂ ಅವ್ರ ಜೊತೆಗೆ ನಿಂತ್ಕೋತೀವಿ ಅಂತ ಹೇಳ್ತೀವಿ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ತರುಣ್, ಈಗ OTT ಪ್ಲಾಟ್ಫಾರ್ಮು ಯಾವ ಒಂದು ಸ್ಟ್ಯಾಂಡರ್ಡ್ ಲೈನಲ್ಲಿ ನಿಂತಿದೆ ಅಂತ ನಿಮ್ಗೆ ಅನ್ಸುತ್ತೆ ಕನ್ನಡ ಅಂದರೆ OTT ಯಾವ ವಿಷಯಕ್ಕೆ ಮಗ ಅಂದರೆ ಈ ವೆಬ್ ಸೀರೀಸ್ ವಿಚಾರಕ್ಕೆ? ಯಾಕಂದರೆ ಬೇರೆ ಭಾಷೆದೆಲ್ಲ ಕಂಪೇರ್ ಮಾಡಿದ್ರೆ ಒಂದು ಸ್ಟ್ಯಾಂಡರ್ಡ್ ಲೈನ್ ಇರಬೇಕಲ್ಲ, ಪಿಕಪ್ ಆಗಕ್ಕೆ ಹೋಗ್ಬರ್ತಂದ್ರೆ ಈಗ ಪ್ರೆಸೆಂಟ್ ಯಾವ ಮಟ್ಟದಲ್ಲಿದೆ ಅನ್ಸುತ್ತೆ? ಅಂದರೆ ಅದು ಆ್ಯಕ್ಚುಲಿ ನಾನು ಓನ್ಲಿ ಕ್ರಿಯೇಟಿವ್ ಪರ್ಸ್ಪೆಕ್ಟಿವ್ ನಾನು ಹೇಳ್ತೀನಿ. ನಂಬರ್ಸು ಅಥವಾ ಇನ್ನೊಂದು ಹಿಂಗೆ ನಡೀತಿದೆ ಅಂತ ಅವ್ರು ಹೇಳಿದ್ರೆ ಕರೆಕ್ಟ್ ಆಗುತ್ತೆ ಅದು. ಬಿಕಾಸ್ ಪ್ರೊಡಕ್ಷನ್ ಮಾಡೋದ್ರಿಂದ ಹಾಂ ಅದು ರೇಟಿಂಗ್ಸ್ ಹೇಗೆ ಹೋಗುತ್ತೋ ಅದ್ರ ಮೇಲೆ ಸ್ಟ್ರೀಮಿಂಗ್ ಮೇಲೇ ಬಿಸ್ನೆಸ್ ಇರುತ್ತೆ. ಇಲ್ಲ ಇದು ಹಂಗಿಲ್ಲ, ಅದನ್ನೇ ಹೇಳ್ತಾ ಇರೋದು. ನೀವು ನಮ್ದು ಅಂತಲ್ಲ, ಯಾವ ಲ್ಯಾಂಗ್ವೇಜ್ಗೆ ಹೋದ್ರು ಕೂಡ ವೆಬ್ ಸೀರೀಸ್ ಅಂತಂದ್ರೆ ಅವರು ನಿಮ್ಗೆ ಒಂದು ಅಮೌಂಟ್ ಕೊಟ್ಟು ತಂದು ತಗೊಂಡ್ಬಿಡ್ತಾರೆ ಅಷ್ಟೇ. ಅದು ಅವ್ರಿಗೆ ಸ್ಟ್ರೀಮಿಂಗು ಅದಕ್ಕೆ ಸಂಬಂಧ ಇಲ್ಲ. ನಾವು ಸಿನಿಮಾ ಹಾಕ್ತಿದೀವಿ ಗೊತ್ತಾ, ಈ ಪೇಪರ್ ವ್ಯೂ ಅಂತ ಸಿನಿಮಾ ಹಾಕ್ತೀವಲ್ಲ, ಅದು ಮಾತ್ರ ಸ್ಟ್ರೀಮಿಂಗ್ ಲೆಕ್ಕದಲ್ಲಿ ದುಡ್ಡು ಬರುತ್ತೆ. ವೆಬ್ ಸೀರೀಸ್ ಹಂಗಿಲ್ಲ, ಅವ್ರು ಪರ್ಚೇಸ್ ಮಾಡ್ತಾರೆ. ನೀನು ನಾನು ಶೂಟ್ ಮಾಡಿ ನಾನು ಪ್ರಾಡಕ್ಟ್ನ ರೆಡಿ ಮಾಡಿ ನನಗೆ 10 ರೂಪಾಯಿ ಮಾಡಿದ್ದೀನಿ ಖರ್ಚು ಅಂದರೆ, ಸರ್ ಇದು 15 ರೂಪಾಯಿ ನನ್ನ ಪ್ರಾಡಕ್ಟು ಅಂತಂದ್ರೆ ಅವ್ರು ತಗೊಂಡ್ರು ಅವ್ರದೇ ಪ್ರಾಡಕ್ಟ್ ಅದು. ಸೊ ನಾನು 10 ರೂಪಾಯಿ ಖರ್ಚು ಮಾಡಿ 5 ರೂಪಾಯಿ ಸರ್ ತಗೊಳ್ಳಿ ಅಂತಂದ್ರು ತಗೊಂಡ್ರು, ಒಂದ್ಸತಿ ಕೊಟ್ಮೇಲೆ ಫಿನಿಶ್ ಅದು. ಈಗ ಆಗಿರೋದ್ರಿಂದ ಇನ್ನು ನಿಮ್ಮ ಸಂಸ್ಥೆಯಿಂದ ಈ ಥರ ಸೀರೀಸ್ಗಳು ಟೇಕಪ್ ಆಗುವಂಥ ಪ್ಲಾನ್ಸ್ ನಡೀತಾ ಇದೆಯಾ? ಅದೇ ಹೇಳ್ತಾರೆ ಮಗ, ನನಗೆ ವರ್ಷಕ್ಕೆ 2 ಮಾಡೋದ್ರ ಖುಷಿನ ಮಾಡ್ತೀನಿ ನಾನು. ಆ ಥರ ತಂಡಗಳಿದ್ದಾವೆ, ಯಾವುದೋ ರೈಟರ್ಸ್ಗಳಿದ್ದಾರೆ, ಆ ಥರದ್ದೆಲ್ಲ ಹೆಂಗೋ ಮಾಡ್ತೀವಿ. ಅದನ್ನು ತಗೊಳ್ಳುವಂಥ ಪ್ಲಾಟ್ಫಾರ್ಮ್ಗಳು ಬರಬೇಕಿತ್ತು ಗೊತ್ತಾ. ಅದೇ ಹೇಳ್ತಾರೆ ನಮ್ಮಲ್ಲಿ ಇವತ್ತು ಒಂದೇ ಒಂದು ಪ್ಲಾಟ್ಫಾರ್ಮ್ Z5 ಕನ್ನಡ ಒಂದೇ ಒಂದು ಪ್ಲಾಟ್ಫಾರ್ಮ್ ಅದಕ್ಕೆ ನಿಂತಿದೆ. ಆ ಥರದ್ದು ಇನ್ನೂ 4-5 ಬಂತು ಅಂದ್ರೆ ಮೇ ಬಿ ನನ್ನ ಪ್ರೊಡಕ್ಷನ್ ಅಂತನಲ್ಲ, ಎಲ್ಲ ಪ್ರೊಡಕ್ಷನಿಂದನೂ ಅದೊಂದು ಮೇನ್ ಸ್ಟ್ರೀಮ್ ಬರುತ್ತೆ ಇವಾಗ. ಉತ್ತರ ಕರ್ನಾಟಕ ಈ ಸಬ್ಜೆಕ್ಟ್ ತೊಗೊಂಡಿದ್ದೀವಿ, ಅದು ಬ್ಯಾಕ್ ವಾಟರ್ ಮೋಸ್ಟ್ಲಿ ಈ ಸಮಸ್ಯೆಗಳು ಆಲ್ರೆಡಿ ಭಾಳ ವರ್ಷಗಳಿಂದ ಇದೆ ಬ್ಯಾಕ್ ವಾಟರ್. ಅದೇ ಥರದ ಮಂಗಳೂರಾಗಲಿ ಕೋಲಾರ ಆಗಲಿ ಆಲ್ ಓವರ್ ಕರ್ನಾಟಕದಲ್ಲಿ ಒಂದೊಂದು ಅದರದೇ ಒಂದು ವಿಷಯ ಸಿಗುತ್ತೆ. ಅದ್ರ ಬಗ್ಗೆ ಏನಾದ್ರು ಹೋಮ್ವರ್ಕ್ ಆದರೆ ಹೆಚ್ಚು ಜನಗಳನ್ನ ರೀಚ್ ಆಗೋಕ್ಕೆ ಅನುಕೂಲ ಆಗುತ್ತೆ ಅಲ್ಲ. ಆ ನಿಟ್ಟಿನಲ್ಲೇ ಕೆಲಸ ನಡೀತಾ ಇದೆ. ಆ ನಿಟ್ಟಿನಲ್ಲೇ ಐ ಥಿಂಕ್ ಇವನ್ ಪ್ರದೀಪ್ ಇಸ್ ಹ್ಯಾವಿಂಗ್ ಅ ವಂಡರ್ಫುಲ್ ಟೀಮ್
ಎಲ್ಲ ಇವಾಗ ಪ್ರತಿಯೊಂದನ್ನು ಆ ಆ ಮಣ್ಣಿಗೆ ಸಂಬಂಧಪಟ್ಟಂತ ಕಥೆಗಳು, ಅಲ್ಲಿ ರಿಸರ್ಚ್ ಅದನ್ನೆಲ್ಲ ಮಾಡ್ಕೊಂಡು, ಈಗ ನಾವು ಫಸ್ಟ್ ಲೈನ್ ಹೇಳಿದಾಗ ಸುಹಾನು ಈ ಮೊಸಳೆ ಎಲಿಮೆಂಟ್ ಎಲ್ಲ ಇರಲಿಲ್ಲ ನಮಗೆ. ನಾವು ಯಾವಾಗ ಉತ್ತರ ಕರ್ನಾಟಕ ಪ್ಲೇಸ್ ಮಾಡಿದ್ವಿ, ಅಲ್ಲಿ ಮಲಪ್ರಭಾ, ಘಟಪ್ರದ, ಅಲ್ಲೇನು ಆ ನದಿ ದಂಡೆಗಳು ನಡೆಯುತ್ತೆ ಅದನ್ನೆಲ್ಲ ನಾವು ರಿಸರ್ಚ್ ಮಾಡಿ ಅದನ್ನ ಹೆಂಗೆ ಇನ್ಕಾರ್ಪೊರೇಟ್ ಮಾಡಿಕೊಂಡು ಸೊ ಹಂಗೆ ತಗೊಂಬಂದಿದ್ವಿ. ಆ ಥರದ್ದು ಇದೆ ಮಗ. ನಾನು ಹೇಳ್ತಾ ಇರೋದು ಕೆಲಸ ಮಾಡೋದಕ್ಕೆ ಕೆಲಸ ಮಾಡೋರು ಇದ್ದಾರೆ, ಆ ಕೆಲಸ ಕೊಡೋದು ಅದನ್ನ ಪರ್ಚೇಸ್ ಮಾಡೋಕ್ಕಿದೆ ಗೊತ್ತಾ, ಅದು ತುಂಬಾ ಇಂಪಾರ್ಟೆಂಟ್ ಇವತ್ತು. ಅದಕ್ಕೆ ಹೇಳಿದ್ರೆ ಥಿಯೇಟರ್ ಅಂತಂದ್ರೆ ನನಗೆ ಓಕೆ, 4 ಥಿಯೇಟರ್ ರಿಲೀಸ್ ಆಗಲಿ ಬಿಡು ಪಿಕ್ಚರು, ವರ್ಡ್ ಆಫ್ ಮೌತ್ 40 ಥಿಯೇಟರ್ಗೆ ಹೋಗುತ್ತೆ, 40 ಥಿಯೇಟರ್ಗೆ ಹೋಗುತ್ತೆ ಅಂತ ನಂಬಿಕೆ, ಧೈರ್ಯ. ಆದರೆ ನಿನಗೆ OTT ಗೆ ಅಥವಾ ಈ ಥರ ವೆಬ್ ಸೀರೀಸ್ ಅಂತ ಬಂದಾಗ ಆ ಥರದ ಅವಕಾಶಗಳಿಲ್ಲ. ಐ ಥಿಂಕ್ ಇದಕ್ಕೆ ಆಫ್ ದಿ ಇದು ಅಷ್ಟೇ. ನಾನು ಜಿ ಬಿಟ್ಟು ಕೂಡ ನಾನು ಕನ್ನಡದಲ್ಲಿ ಫಸ್ಟ್ ಟೈಮ್ ಯಾರೋ ಒಬ್ರು ಟ್ರೈ ಮಾಡಿದ್ರು ಅಂದ್ರೆ ಪ್ರದೀಪ್ ಇದ್ರು. 10 years ಆಯ್ತಾ ಪ್ರದೀಪ್ ಫಾರ್ ಫಸ್ಟ್ ವೆಬ್ ಸೀರೀಸ್ ನೀವು ಟ್ರೈ ಮಾಡಿ? 8 years ಹಿಂದೆ ಯಾವುದೋ ಈ ಥರದ OTT ಪ್ಲಾಟ್ಫಾರ್ಮ್ಸ್ಗಳಿಲ್ಲ, ಆ ಥರ ಮೇನ್ ಸ್ಟ್ರೀಮ್ ವೆಬ್ ಸೀರೀಸ್ ಇಲ್ಲ. ಯಾವುದೋ ಫಾರಿನ್ ಕಂಟ್ರೀಸಲ್ಲೋ ಎಲ್ಲೋ ಇರೋದನ್ನ ತಗೊಂಡ್ಬಂದು ಕನ್ನಡದಲ್ಲಿ ಯೂಟ್ಯೂಬಿಗೆ ಟ್ರೈ ಮಾಡಿದ್ದ ಫಸ್ಟ್. ಅದು ಶೂಟ್ ಮಾಡಿ ತಗೊಂಡ್ಬಂದು ಅಲ್ಲಿ ಟ್ರೈ ಮಾಡಿದ್ರು. ಅವತ್ತಿಗೆ ಯಾರೋ ಕೈ ಹಿಡಿದು ಬಿಟ್ಟಿದ್ರೆ ಆ ಥರದೊಂದು ಪ್ರಾಜೆಕ್ಟಿಗೆ. ಇವತ್ತಷ್ಟೊತ್ತಿಗೆ ನಾವು ಬೂಮಲ್ಲಿ ಇರ್ತಿದ್ವಿ ವೆಬ್ ಸೀರೀಸ್ ಅಲ್ಲಿ. ಇರುತ್ತೆ ನಾವು ತೆಲುಗು ನೋಡ್ತಾ ಇದೀವಿ, ತಮಿಳಲ್ಲಿ ನೋಡ್ತಾ ಇದ್ವಿ, ಅದೆಲ್ಲ ನಮ್ಮಲ್ಲೇ ಅಷ್ಟು ಬೂಮಲ್ಲಿ ಇರ್ತಿತ್ತು. ಸಪೋರ್ಟ್ ಆಗಿಲ್ಲ ಅವತ್ತೆಲ್ಲ, ಇವತ್ತಿಗೆ ಆಗ್ತಾ ಇದೆ. ಇವತ್ತಿಗೂ ಇನ್ನೂ ಹೆಚ್ಚು ಸಪೋರ್ಟ್ ಆಯ್ತು ಅಂದ್ರೆ ಇಲ್ಲಿಂದ ನೆಕ್ಸ್ಟ್ ಲೆವೆಲ್ ಹೋಗ್ತೀವಿ. ಈ ವೆಬ್ ಸೀರೀಸ್ ಎಷ್ಟು ದಿನ ಶೂಟಿಂಗ್ ಮಾಡಿದ್ವಿ? 32 days ಶೂಟಿಂಗ್ ಆಗಿದೆ. ಬಟ್ ಕಾಲ್ ಶೀಟ್ಸ್ ಜಾಸ್ತಿ ಇದೆ, ಅಂದ್ರೆ ಡೇ ನೈಟ್ 2 ಶೂಟ್ ಮಾಡಿದ್ದಾರೆ. ಡಬಲ್ ಕಾಸ್ಟ್ ಇರ್ತಾರೆ. ಅಂದ್ರೆ ನೀನು ಬೆಳಗ್ಗೆ 6 ಗಂಟೆಯಿಂದ ಶುರು ಮಾಡಿ ರಾತ್ರಿ 2 ಗಂಟೆ ತನಕ ಕಂಟಿನ್ಯೂ ಶೂಟ್ ಮಾಡಿದ್ದಾರೆ. ಸಾರಿ 6 to 6 ಅಂದ್ರೆ 6 AM ಇಂದ ನೆಕ್ಸ್ಟ್ ಡೇ 6 AM ತನಕ ಕೆಲವೊಂದ್ಸತಿ ಮಾಡಿದೀವಿ ನಾವು. ಅದು ಅಂದ್ರೆ ಲೊಕೇಶನ್ ಸಮಸ್ಯೆಗಳಿರುತ್ತೆ, ಡೇಟ್ಸ್, ಇನ್ನೊಂದು ಕಾರಣಾಂತರಗಳಿಂದ ನಾವು ಅದು ಹತ್ರ ಮಾಡಿದ್ವಿ. ಸೊ ಹಂಗೆ ನಂಬರ್ ಆಫ್ ಕಾಲ್ಸ್ ಸಿನಿಮಾನೇ ಮಗ. ನೀವು ಪ್ರಾಪರ್ ಒಂದು ನಾವು ಮಿಡ್ ರೇಂಜ್ ಸಿನಿಮಾ ನಾವೇನ್ ಕರಿತೀವಿ ಇವತ್ತು, ಅಲ್ಲಿ ಖರ್ಚಾಗುವಂತ ಬಜೆಟ್, ಅಲ್ಲಿ ಖರ್ಚಾಗುವಂತ ನಂಬರ್ ಆಫ್ ಡೇಸ್ ಸೇಮ್ ಎಲ್ಲಾನು ಆ ಥರನೇ. ನಥಿಂಗ್, ಅದನ್ನ ಕಾಂಪ್ರಮೈಸ್ ಏನಿರೋಲ್ಲ ಇಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಂಡ್ ತರುಣ್ ಸರ್, ನಿಮ್ಮ ಸಿನಿಮಾಗಳು ಹೌಸ್ಫುಲ್ ಆಗೋದನ್ನ ನೋಡ್ತಿದ್ವಿ. ಎಸ್ ಸರ್. ಇನ್ನು ಆಕ್ಚುಲಿ ಜಸ್ಟ್ ಒಂದು ಮೀಟಿಂಗ್ ಆಗಿತ್ತು ಅಷ್ಟೇ, ಅನುಶ್ರೀ ಅವ್ರ ಮದುವೆ. ಸೊ ಎಲ್ಲರೂ ಫಿಕ್ಸ್ ಆಗಿತ್ತು ಅನುಶ್ರೀ ಅವ್ರ ಮದುವೆ. ನಾವು ಫಿಕ್ಸ್ ಆಗಿದ್ವಿ. ನಾವು PPT ತೆಗೆದು ನೋಡಿದ್ರು, ನಾವು PPT ನಲ್ಲಿ ಯೂಶಲ್ ಎಲ್ಲ ಯಾರು ಆಕ್ಟರ್ಸ್ ಯಾರು ಅಂತಂದಾಗ ವಿಚಾರ ಬಂದ್ರು ಅನ್ನೋದೇ ನಮಗಿದೆ. ಕೇಳೋದು ಹಿಂಗೆ ಮೇನ್ ಸ್ಟ್ರೀಮ್ ಸಿನಿಮಾ ಮಾಡ್ತಿದ್ದಾರೆ, ವೆಬ್ ಸೀರೀಸ್ ಅಂತಂದ್ರೆ ಹೆಂಗೆ ಅಪ್ರೋಚ್ ಗೊತ್ತಿಲ್ವಲ್ಲ. ಸೊ ಅದೇ ಒಂದು ಡೈಲಮಾದಲ್ಲಿ ಪ್ರತಿ ಸತಿ ಇದ್ದೀವಿ. ನಾನು ಇವರು ಮಾತಾಡ್ತಾ ಇದ್ದೀವಿ, ರಾಘವೇಂದ್ರ ಸರ್ ಸಿಕ್ಕಿದಾಗ ಮಾತಾಡ್ತೀವಿ. ಯಾರ್ಯಾರು ಅಂತಂದ್ರೆ ವಿಜಯ ರಾಘವೇಂದ್ರ ಅವರು, ವಿಜಯ ರಾಘವೇಂದ್ರ ಮಾಡ್ತಾರ, ಸರಿ ಬೇರೆ ಯಾರು, ಹೀಗೆ ಮಾತಾಡಿದ್ವಿ. ಅವತ್ತು ಅನುಶ್ರೀ ಮದುವೆ, ನಾನು ಇದ್ದೀನಿ, ಸಾರ್ ಅವರು ಸಿಕ್ಕಿದ್ರು, ರಾಘವೇಂದ್ರ ಸರ್ ಅವರು 3 ಜನ ಮಾತಾಡ್ತಾ ಇದ್ದೀವಿ. ವಿಜಯ ರಾಘವೇಂದ್ರ ಅವರು ಅಲ್ಲಿ ಬಂದ್ರು. ಅದು ಅನುಶ್ರೀ ತಾಳಿ ಕಟ್ತೀವಿ. ಇಲ್ಲಿ ನಾವು 3 ಜನ ಸರ್ ಸುಮ್ಮನೆ ನಾಳೆ ನಾವು ಕೇಳಿಲ್ಲ ಇವ್ರನ್ನ ಅಂತ ಅನ್ಸ್ಕೋಬಾರ್ದಲ್ಲ, ಕೇಳ್ಬಿಡೋಣ ಒಂದು ಮಾತು ಅಂತ ಅಷ್ಟೇ. ಅಲ್ಲೇ ರಾಘವ್ ಈಗ ಮಾಡ್ತಾ ಇದ್ದೀನಿ, ನೀವು ಮಾಡ್ತೀಯ? ಮಾಡ್ತೀಯನ? ಕೇಳ್ತಿದ್ಯಾ? ಹೇಳ್ತಿದ್ದೀನಿ. ನೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಮಾಡು. ಹಿಂಗೆ ರಾಘವೇಂದ್ರ ಹುಡುಗರು ಬಂದ್ರು, ಮಾಡ್ಬಿಡಿ ಚೆನ್ನಾಗಿರುತ್ತೆ. ಇವ್ರು ಬಂದ್ರು. ಈಗ 3 ಜನ ಹಿಂಗ್ ಲಾಕ್ ಮಾಡ್ಕೊಂಡ ತಕ್ಷಣ ಸರ್ ಫಸ್ಟ್ ಕೆಟ್ಟ ಆಪರೇಷನ್ ಅಲ್ಲೇ ಆಗಿತ್ತು. ಹಂಗಂದ ತಕ್ಷಣ ಹೌದಾ, ಏನು ಯಾವ್ದು ನೀನ್ ಮಾಡ್ತಿದ್ಯಾ, ನಿಂದ ಪ್ರೊಡಕ್ಷನ್ ನನಗೆ ಹೇಳಿ. ನಂದೇ ಪ್ರೊಡಕ್ಷನ್ ನಾನು ಮಾಡ್ತಿದ್ದೀನಿ. ಸರಿ ಆಯ್ತು ಓಕೆ ಅಂತಂದ. ನೆಕ್ಸ್ಟ್ ದಿವಸ ಬೆಳಗ್ಗೆ ಮನೆಗೆ ಹೋದೆ, ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡೋದು. ಅಲ್ಲಿಗೆ ಕೇಮ್ ಆನ್ ಬೋರ್ಡ್. ನನಗೆ ಒಂದು ಮಾತು ಹೇಳಿದ್ರಲ್ಲ ಕೊನೆಯಲ್ಲಿ, ನಾನು ಫಸ್ಟ್ ಕೇಳಿದ್ದು ಈ ಪ್ರಾಜೆಕ್ಟ್ ಹಿಂದೆ ನೀನು ಇರ್ತೀಯಪ್ಪ ಅಂತ ಕೇಳಿದ್ರು. ಇರ್ತೀನಿ, ನಾನೇ ಓವರ್ಲುಕ್ ಮಾಡ್ತೀನಿ, ರೆಡಿ ಅಂತ ಹೇಳಿದೆ ಅಷ್ಟೇ. ಯಾಕಂದರೆ ನನ್ನನ್ನು ಕೇಳೋಕ್ಕೆ ಮುಂಚೆ ಇವರೇ ಫಿಕ್ಸ್ ಆಗಿರೋದೆಲ್ಲ ಗೊತ್ತಿಲ್ಲ ನನಗೆ. ನನ್ನ ಅಲ್ಲಿ ಹೋಗಿ ಸೋಫಾ ಮೇಲೆ ಕೂರಿಸ್ಕೊಂಡು ಇದೇ ಥರ ಕೂತ್ಕೊಂಡು ನಾವು ಮಾತು ಶುರು ಮಾಡಿ 2 ನಿಮಿಷನೂ ಹೋಗಿಲ್ಲ, ಎಲ್ಲ ಬಂದ್ಬಿಟ್ರು. ಓಕೆ ಕನ್ಫರ್ಮ್ ರೆಡಿ, ಶೂಟಿಂಗ್ ಸ್ಟಾರ್ಟ್ ಅಂದ್ರಿ. 1 ನಿಮಿಷ ಇರ್ರಿ, ಬೇರೆ ಕೆಲಸ ನಡೀತಾ ಇದೆ ಅಂತ. ಬಟ್ ಏನೋ ಒಂದು ಅದೇ ಹೇಳ್ತಾರಲ್ಲ, ಎಲ್ಲ ಕೂಡ್ಕೊಂಡು ಬರಬೇಕು ಅಂತ, ಆ ಥರ ಇದಾಗಿದೆ ಸರ್. ಸೊ ಥ್ಯಾಂಕ್ ಯು ತರುಣ್, ಥ್ಯಾಂಕ್ಸ್ ಟು ಪ್ರದೀಪ್, ಥ್ಯಾಂಕ್ ಯು ದೀಪಕ್ ಸರ್ ಅಂಡ್ ಎಂಟೈರ್. ಥ್ಯಾಂಕ್ ಯು ಅನುಶ್ರೀ. ಥ್ಯಾಂಕ್ ಯು ಅನುಶ್ರೀ. ಒಂದೇ ಒಂದು ಪ್ರಶ್ನೆ, ತಮಾಷೆ ತಗೊಳ್ಳಿ. ನನಗೆ ಅನ್ಸುತ್ತೆ ನಿಮ್ಮ ಮಹೋನ್ಗಿಂತ ಹೆಚ್ಚಿಗೆ ನೀವೇ ಹ್ಯಾಂಡಲ್ ಮಾಡಿದ್ದೀರಾ. ನನಗೆ ಸ್ಫೂರ್ತಿನೇ ಅವರಲ್ಲ. ಅದಕ್ಕೆ ಅವ್ರಿಗಿಂತ ಹೆಚ್ಚು ಕಾಸು ನೀವೇ ಹ್ಯಾಂಡಲ್ ಮಾಡ್ದಂಗೆ ಆಗ್ತೀರಪ್ಪ. ಏನ್ ನಿಮ್ಮ ಬಾಯಿಯವ್ರಿಗೆ ಹಂಗೆ ಆಗ್ಲಿ ಬಿಡಿ. ಮೊನ್ನೆ ಸಿನಿಮಾದು ಚೆನ್ನಾಗಿದೆ, ಅದು ಸೂಪರ್ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸೊ ಇದು ನಮ್ಮ 4ನೇ ಪ್ರಯತ್ನ, ಕಾನ್ಸೆಪ್ಟ್ ಆಗಿ ಕಲಿತಿದ್ದೀವಿ.